ಲ್ಯಾಂಗ್ವೇಜ್ ಅಕ್ವೈರಿಂಗ್ ಡಿವೈಸ್. ಅಕ್ವೈರಿಂಗ್ ಅನ್ನುವಂಥ ಪದವನ್ನು ಬಳಸಲಾಗಿದೆ, ಲರ್ನಿಂಗ್ ಅಲ್ಲ. ಅಂದರೆ ಭಾಷೆ ಅನ್ನೋದು ಅದು ಕಲಿಯುವಂಥದ್ದಲ್ಲ, ಪಡೆಯುವಂಥದ್ದು. ವರ್ತಮಾನದಲ್ಲಿ ಕನ್ನಡ ನುಡಿಯ ವಿಸ್ತಾರದ ನೆಲೆಗಳು, ಈ ವಿಷಯವನ್ನು ಕುರಿತು ಮಾತಾಡಲಿಕ್ಕೆ ನನ್ನನ್ನು ಕೇಳಿಕೊಂಡ್ರು. ಭಾಷೆಯಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದವನಲ್ಲ. ಅನುವಾದಗಳನ್ನು ಮಾಡಿದ್ದೀನಿ, ಒಂದಿಷ್ಟು ವಿಮರ್ಶೆಗಳನ್ನು ಮಾಡಿದ್ದೀನಿ, ಸಿನಿಮಾಗಳ ಬಗ್ಗೆ ಬರೆದಿದ್ದೀನಿ. ಇನ್ನು ಉಳಿದ ಹಾಗೆ 15 ವರ್ಷಗಳಿಂದ ಮೇಷ್ಟ್ರಾಗಿ ಪಾಠ ಮಾಡ್ಕೊಂಡು ಬಂದಿದ್ದೀನಿ. ಈ ಮೇಷ್ಟ್ರಾಗಿರೋ ಕಾರಣಕ್ಕಾಗಿ ಭಾಷೆಯನ್ನು ಕೂಡ ನಾವು ಪಾಠ ಮಾಡ್ತಾ ಇರ್ತೀವಿ. ಹಾಗಾಗಿ ಇದ್ರ ಬಗ್ಗೆ ಏನಾದರೂ ಒಂದಿಷ್ಟು ಬೇರೆ ರೀತಿಯಲ್ಲಿ ಏನಾದರೂ ಮಾತಾಡಬಹುದಾ ಅಂತ ನಾನು ಕಳೆದ ಒಂದು 15 ದಿನಗಳಿಂದ ಆಲೋಚನೆ ಮಾಡ್ತಾ ಇದ್ದೆ. ನಾವೆಲ್ಲರೂ ಭಾಷೆ ಬಗ್ಗೆ ಮಾತಾಡ್ತೀವಿ, ಕನ್ನಡ ಭಾಷೆ ಬಗ್ಗೆ ಮಾತಾಡ್ತೀವಿ. ಆದರೆ ಏನಿದು ಭಾಷೆ ಅಂದರೆ ಏನಿದು, ಅದರ ಸ್ವರೂಪ ಏನು, ಅದು ಯಾವ್ಯಾವ ರೀತಿಯಲ್ಲಿ ಇದೆ, ಅದು ಎಲ್ಲಿದೆ, ಮತ್ತು ಈ ಕನ್ನಡ ಭಾಷೆಯನ್ನು ಅರಿಯುವಂಥ ನೆಲೆಗಳು ಯಾವುದು, ಅಥವಾ ನಾವು ಕಲಿಯುವಂಥ ರೀತಿ ಯಾವುದು ಅನ್ನುವಂಥ ಹಲವು ಪ್ರಶ್ನೆಗಳು ಇದರ ಒಳಗಡೆ ಸೇರಿಕೊಂಡಿದ್ದಾವೆ. ಇದು ಮೇಲ್ನೋಟಕ್ಕೆ ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಅನಿಸ್ತದೆ. ಯಾಕಂದರೆ ಇಲ್ಲಿರೋದು ಸಂಶೋಧನಾರ್ಥಿಗಳು ಮತ್ತು ಅನೇಕರು ಟೀಚರ್ಗಳಿದ್ದೀರಾ, ಮತ್ತು ಪಿ ಎಚ್ ಡಿ ಮಾಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವ್ರು ಇದ್ದೀರಾ, ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡವ್ರು ಇದ್ದೀರಿ, ಈಗಾಗಲೇ ಅಧ್ಯಯನ ಮಾಡಿದವರು ಕೂಡ ಇದ್ದೀರಾ. ನಮಗೆ ಕಲಿಸುವಾಗ, ನಾವು ಕಲಿಯುವಾಗ ಭಾಷೆ ಅಂದರೆ ಏನು ಅಂತ ಹೇಳಿಕೊಟ್ಟಿದ್ದಾರೆ ನಮಗೆ, ಅಥವಾ ಆ ಥರದ ಪುಸ್ತಕಗಳು ಬರೆದಿದ್ದಾರೆ. ಇದೇ ಪ್ರಶ್ನೆ ನಿಮಗೆ ಬಿಟ್ಟರೆ ಈಗ 1, 2, 3 ಅಂತ ಹಾಕಿದ್ದೀನಿ ನಾನು. ಈಗ ಶ್ರೀಗಂಧ ಶ್ರೀನಿವಾಸ ಮೂರ್ತಿ ಅವರು ಕೂಡ ಮಾತಾಡಿದರು. ಅವರು ಭಾಷೆ ಬಗ್ಗೆ ಮಾತಾಡಿದ್ದಾರೆ. ಟೆಕ್ನಾಲಜಿಯಲ್ಲಿ ಏನೇನು ಬದಲಾವಣೆ, ತಂತ್ರಜ್ಞಾನದ ಮೂಲಕ ಭಾಷೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಸ್ವರೂಪದಲ್ಲಿದೆ ಮತ್ತು ಎಷ್ಟೆಷ್ಟು ಬೆಳವಣಿಗೆ ಆಗಿದೆ ಅನ್ನೋದನ್ನು ಅವರು ಮಾತಾಡಿದರು. ಆದರೆ ನಾವು ಕೇಳ್ಕೋಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ, ಏನಂದರೆ ಏನಿದು, ವಾಟ್ ಈಸ್ ಲ್ಯಾಂಗ್ವೇಜ್, ಭಾಷೆ ಅಂದರೆ ಏನು ಅನ್ನುವ. ಇದು ಕಳೆದ 100 ವರ್ಷಗಳಿಂದ ನಮ್ಮ ಕನ್ನಡ ಭಾಷೆಯಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಇಲ್ಲಿವರೆಗೂ ಪಾಠ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಕ್ರಮ ಇದೆ. ಈಗಲೂ ಕೂಡ ವಿದ್ಯಾರ್ಥಿಗಳು ಕೇಳಿದರೆ ಮೇಷ್ಟ್ರುಗಳು ಇದನ್ನೇ ಪಾಠ ಮಾಡ್ತೀವಿ, ಮತ್ತು ವಿದ್ಯಾರ್ಥಿಗಳು ಕೂಡ ಏನಂದರೆ ಇದನ್ನೇ ಆನ್ಸರ್ ಹೇಳ್ತಾರೆ, ಇದೇ ಆನ್ಸರ್ಗಳನ್ನು ಅವರು ಕೂಡ ಬರೀತಾರೆ, ಮೌಲ್ಯಮಾಪನ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾಕೆ ನಮ್ಮಲ್ಲಿ ಬೇರೆ ರೀತಿಯಲ್ಲಿ ಜಗತ್ತಿನಲ್ಲಿ ಭಾಷೆ ಬಗ್ಗೆ ಎಷ್ಟೊಂದು ಅಧ್ಯಯನಗಳು ನಡೆದಿದ್ದಾವೆ, ಸಂಶೋಧನೆಗಳಾಗಿದ್ದಾವೆ, ಎಂತೆಂಥ ಭಾಷಾ ತಜ್ಞರು ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ, ಅವರು ಇದ್ದಾರೆ. ಆದರೆ ಯಾಕೆ ನಾವು ಕನ್ನಡ ಭಾಷೆ ಅಂದರೆ ಅವರ ಮೂಲಕವಾಗಿ ನಾವು ನೋಡಲಿಕ್ಕೆ ಯಾಕೆ ಸಾಧ್ಯವಾಗಿಲ್ಲ? ನಮಗೆ ನೋಡಿದವರಿಲ್ಲ ಅಂತ ಹೇಳ್ತಲ್ಲ ನಾನು, ಇದ್ದಾರೆ, ಕೆಲವರಾದರೂ ಇದ್ದಾರೆ, ಅವರು ಬರೆದಿದ್ದಾರೆ ಮತ್ತು ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ಆಲೋಚನೆಯ ಅಥವಾ ನಮ್ಮ ಚಿಂತನೆಯ ಭಾಗ ಇನ್ನೂ ಆಗಲಿಲ್ವಲ್ಲ ಅಂತ ನನಗೆ ಈ ಥರದ ಒಂದು ಸಂಶಯ ನನಗೆ ಕಾಡ್ತಾ ಇದೆ. ಮತ್ತು ಇದೊಂದು ಸಮಸ್ಯೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಇದೊಂದು ಬಿಕ್ಕಟ್ಟು ಅಂತ ನಾನು ಭಾವಿಸ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ. ಮತ್ತು ಇಲ್ಲಿ ನಾನು ಎಲ್ಲ ವಿಷಯಗಳನ್ನು ನಾನೇ ಹೇಳ್ತೀನಿ ಅಂತ ಅಲ್ಲ, ನನಗೆ ಎಷ್ಟು ಸಾಧ್ಯವಾಗುತ್ತದೆಯೋ, ನನಗೆಷ್ಟು ನಾನು ನಿಲ್ಕುತ್ತದೆಯೋ ಅಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಇಡಲಿಕ್ಕೆ ಬಯಸ್ತೇನೆ. ಹಾಂ, ಹೇಳಿ ಮೇಡಮ್. ಏನೇನಿದೆ ಹೇಳ್ಬೋದು, ನಾನು ಹೇಳ್ತೀನಿ. ಈಗ ನನಗೂ ಏನೇನಿದೆ ನಾನು ಹೇಳ್ತೀನಿ, ನೀವು ಹೇಳ್ರಿ, ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಈಗ ಬದಲಾದ ಕಾಲಘಟ್ಟದಲ್ಲಿ ಭಾಷೆಯನ್ನು ನಾವು ತಂತ್ರಜ್ಞಾನದ ಮೂಲಕ ನೋಡೋದಾದ್ರೆ ಅದನ್ನು ಕೋಡ್ ಅಥವಾ ಅದನ್ನ ಒಂದು ಗಣಕ ವ್ಯವಸ್ಥೆಯ ಸ್ವರೂಪ ಅಂತ ಹೇಳ್ಬೋದು. ಓಕೆ ಸರ್, ನೋಡೋಣ ಸರ್. ಈಗೆಲ್ಲ ಏನು ನೋಡೋಣ, ಈಗ ಇಷ್ಟು ಅಭಿಪ್ರಾಯಗಳು ಬಂದಿದ್ದಾವೆ. ಈಗ ಇಲ್ಲಿ ನಾವು ಇವತ್ತು ಭಾಷೆ ಬಗ್ಗೆ ಹೊಸ ಆಲೋಚನೆಗಳು ಏನಿದೆ ಅನ್ನೋದನ್ನು ಸ್ವಲ್ಪ ಗಮನ ಹರಿಸೋಣ. ಭಾಷೆಗೆ 2 ಸ್ವರೂಪ ಇದೆ ಅನ್ನುವುದನ್ನು ಒಂದು ಬಹಳ ದೊಡ್ಡ ಜಗತ್ತಿನಲ್ಲಿ ಒಂದು ಬದಲಾವಣೆ ಆಯಿತು. ಅದೇನೆಂದರೆ ಲಾಂಗ್ ಮತ್ತು ಪೆರೋಲ್ ಅಂತ ಹೇಳಿಬಿಟ್ಟು ಈ ಪರಿಭಾಷೆಗಳನ್ನು ಕೇಳಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಲಾಂಗ್ ಮತ್ತು ಪೆರೋಲ್. ಫರ್ಡಿನ್ಯಾಂಡ್ ಡಿ ಸಸೂರ್ ಅನ್ನುವಂಥ ಬಹಳ ದೊಡ್ಡ ಭಾಷಾ ತಜ್ಞ, ಅವನು ಮೊದಲ ಬಾರಿಗೆ ಏನು ಮಾಡಿದ ಅಂದರೆ ಭಾಷೆಗೆ 2 ಆಯಾಮಗಳಿದೆ ಅನ್ನುವುದನ್ನು ಆತ ಹೇಳಿದ.
ಲಾಂಗ್ ಅನ್ನೋದಕ್ಕೆ ಭಾಷೆಗೆ ಒಂದು ಒಳಸ್ತರ ಇದೆ, ಅದನ್ನು ಲಾಂಗ್ ಅಂತ ಕರೆದ. ಭಾಷೆಗೆ ಒಂದು ಹೊರಸ್ತರ ಇದೆ, ಅದನ್ನು ಅವನು ಪೆರೋಲ್ ಅಂತ ಹೇಳಿ ಕರೆದಿದ್ದಾನೆ. ಈಗ ನಾವು ಕನ್ನಡ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಉತ್ತರಗಳನ್ನು ನೀವು ಹೇಳ್ತಾ ಇದ್ದೀರಾ. ಈ ಕನ್ನಡ ಎಲ್ಲರಿಗೂ ಸರಿಸಮಾನವಾಗಿರ್ತಕ್ಕಂಥ ಒಂದು ಕನ್ನಡ ಇದು. ಕನ್ನಡ ಲ್ಯಾಂಗ್ವೇಜ್ ಅಂದರೆ ಎಲ್ಲರಿಗೂ ಇದೆ, ಇದು ಎಲ್ಲರಿಗೂ ಸಿಕ್ಕಿರುವಂಥ ಒಂದು ಭಾಷೆ ಇದು. ನಾವು ಪಡೆದುಕೊಂಡಿರ್ತಕ್ಕಂಥ ಭಾಷೆ ಅಥವಾ ಕಲ್ತಿರ್ತಕ್ಕಂಥ ಭಾಷೆ ಅಥವಾ ನಾವು ಬಳುವಳಿಯಾಗಿ ಬಂದಿರತಕ್ಕಂಥ ಭಾಷೆ, ಇದೆಲ್ಲ ಅಭಿಪ್ರಾಯಗಳು ಈ ಥರ ಎಲ್ಲ ಇದೆ. ಈ ಭಾಷೆಗೆ ಇದಕ್ಕೆ ಹೊರಸ್ತರ ಅಂದರೆ ನಾವು ಬರೆಯುವ, ಮಾತನಾಡುವ, ಅಭಿಪ್ರಾಯ ಹೇಳುವ, ಆಲೋಚನೆ ನಾವು ನಮ್ಮ ಅನಿಸಿಕೆಗಳನ್ನು ಹೇಳುವಂಥದ್ದು, ಇದೆಲ್ಲವೂ ಕೂಡ ಭಾಷೆಯ ಹೊರಸ್ತರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಈ ಭಾಷೆಯ ಒಳಸ್ತರ ಅಂತಂದರೆ ಅದು ಕಾಣಲ್ಲ ಕಣ್ಣಿಗೆ, ಅದು ಅಮೂರ್ತವಾಗಿರ್ತಕ್ಕಂಥದ್ದು, ಅದು ಆಲೋಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಚಿಂತನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ತರ್ಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಯಾವುದು? ಅದು ಲಾಂಗ್. ಇನ್ನೊಂದು ಅದರ ಹೊರಗಿನ ಭಾಗ ಯಾವುದಂದರೆ, ಈ ನಾನು ಮಾತಾಡ್ತಾ ಇರೋದೆಲ್ಲ ಹೊರಗಿನ ಭಾಗವೇ. ಇದನ್ನು ಏನು ಕರೆದಿದ್ದಾರೆ? ಪೆರೋಲ್ ಅಂತ ಹೇಳಿ ಕರೆಯಲಾಗಿದೆ. ನೋಡಿ, ನಾನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಇವನೇ ಫರ್ಡಿನ್ಯಾಂಡ್ ಡಿ ಸಸೋರ್ ಈ ವಿಚಾರವನ್ನು ಅವನು ಮಂಡನೆ ಮಾಡಿದ. ಈ ವಿಚಾರವೇ ಮುಂದೆ ಒಂದಷ್ಟು ಕ್ರಾಂತಿಕಾರಕವಾಗಿರ್ತಕ್ಕಂಥ ಭಾಷಾಶಾಸ್ತ್ರದಲ್ಲಿ ಬದಲಾವಣೆಗಳನ್ನು ತಗೊಂಡು ಬಂತು. ಮುಂದಕ್ಕೆ ಹೋಗಿ ಮೇಡಮ್. ಏನು ನಮ್ಗೆ ಕನ್ನಡ ಗೊತ್ತಿದೆ ಅಂತೀವಲ್ಲ, ಏನು ಸಾಕ್ಷಿ ಕನ್ನಡ ಗೊತ್ತಿದೆ ಅನ್ನೋದಕ್ಕೆ? ಮಾತಾಡ್ತಾ ಇದ್ದೀವಿ, ಇದೇ ಸಾಕ್ಷಿ. ಬರಿತಾ ಇದ್ದೀವಿ ಕನ್ನಡದಲ್ಲಿ, ಇದೇ ಸಾಕ್ಷಿ. ಅರ್ಥೈಸ್ತಾ ಇದ್ದೀವಿ, ಇದೇ ಸಾಕ್ಷಿ. ಇದೇ ಭಾಷೆ. ಭಾಷೆ ಅಂದರೆ ಕೆಲವರಿಗೆ ಮಾತಾಡ್ತಾರೆ, ಹಳ್ಳಿ ಕಡೆ ಇರ್ತಕ್ಕಂಥ ಜನರು ಕನ್ನಡದಲ್ಲೇ ಮಾತಾಡ್ತಾರೆ. ಕನ್ನಡ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಿದೆ, ಕನ್ನಡ ಗೊತ್ತಿದೆ ಅಂತ ಗೊತ್ತಿರ್ತದೆ. ಏನು ಗೊತ್ತಿದೆ ಅಂತ ಭಾಳ ಸಾರಿ ಅವ್ರಿಗೆ ಗೊತ್ತಿರಲ್ಲ. ನಾವು ಕಲ್ತಿರ್ತಕ್ಕಂಥವ್ರು ನಮಗೆ ಲ್ಯಾಂಗ್ವೇಜ್ ಅಂದರೆ ಗೊತ್ತು, ಕನ್ನಡ ಭಾಷೆ ಅಂದರೆ ಅದರ ಏನೇನು ಪ್ರಭೇದಗಳಿದ್ದಾವೆ, ಪ್ರಾದೇಶಿಕವಾಗಿ ಏನು ವ್ಯತ್ಯಾಸಗಳಿದ್ದಾವೆ, ಉಪಭಾಷೆಗಳು ಏನೇನಿದ್ದಾವೆ ಅಂತ ನಮಗೆ ಗೊತ್ತಿದೆ. ಆ ಗೊತ್ತಿರುವ ತಿಳುವಳಿಕೆಯು ನಮಗಿರ್ತದೆ. ಆದರೆ ಭಾಷೆಯ ಒಳಗಡೆ ಏನೆಲ್ಲ ಬದಲಾವಣೆಗಳಾಗ್ತಾ ಇರ್ತದೆ, ಆ ರಚನೆಯಲ್ಲಿ ಏನು ಸ್ಥಿತ್ಯಂತರಗಳು ನಡೀತಾ ಇರ್ತದೆ ಅನ್ನೋದು ಭಾಳ ಸರಿ ನಮಗೆ ಗೊತ್ತಿರಲ್ಲ. ಅದನ್ನು ಗೊತ್ತು ಮಾಡಿಸೋರು ಯಾರು? ಭಾಷಾಶಾಸ್ತ್ರಜ್ಞರು ಅಲ್ವಾ, ಅಥವಾ ವ್ಯಾಕರಣಕಾರರು. ಅದನ್ನ ಮಾಡ್ತಾರೆ, ಅವ್ರು ಅಧ್ಯಯನ ಮಾಡ್ತಾ ಇರ್ತಾರೆ, ಅವ್ರ ಪುಸ್ತಕಗಳನ್ನು ಬರಿತಾ ಇರ್ತಾರೆ, ನಮಗೆ ಅವರು ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಾವು ಏನಾದರೂ ತಪ್ಪು ಮಾತಾಡಿದರೆ, ನಾನು ವಾಕ್ಯಗಳನ್ನು ತಪ್ಪಾಗಿ ಹೇಳಿದರೆ, ಅದನ್ನು ಒಂದು ಮಗು ಕೂಡ ಹೇಳುತ್ತೆ, ಇಲ್ಲ ಇವರು ತಪ್ಪಾಗಿ ಹೇಳಿದ್ದಾರೆ ಅಂತಲೂ ಗುರುತಿಸುತ್ತೆ. ಸಣ್ಣ ಮಗು ಗುರುತಿಸುತ್ತೆ. ನಾನೀಗ ಬೆಂಗಳೂರಿನಿಂದ ನಾನು ಮಂಡ್ಯಗೆ ಬಂದಿದ್ದೇನೆ ಅನ್ನುವಂಥ ವಾಕ್ಯವನ್ನು ನಾನೇನಾದರೂ ಅದನ್ನು ತಪ್ಪಾಗಿ ಹೇಳಿದರೆ ತಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ, ಅದು ಆ ಮಗುವಿಗೆ ಗೊತ್ತಾಗುತ್ತೆ. ಅದಕ್ಕೆ ಕನ್ನಡದಲ್ಲಿ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ್ ಮತಿಗಳು, ಎಲ್ಲಿ ಕವಿರಾಜ ಮಾರ್ಗದಲ್ಲಿ ಇದೆ ಮಾತು. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ್ ಮತಿಗಳು ಅಂದರೆ ಕನ್ನಡವನ್ನು ಅವರು ನಿಮ್ಮ ಹಾಗೆ ಕುಳಿತುಕೊಂಡು ಕಲ್ತಿಲ್ಲ, ಅಧ್ಯಯನ ಮಾಡಿಲ್ಲ. ಆದರೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ, ಯಾರಾದರೂ ತಪ್ಪಾಗಿ ಮಾತಾಡ್ತಾ ಇದ್ರೆ, ಒಳ್ಳೆಯ ಪದ್ಯ ಅಲ್ಲದೆ ಹೋದರೆ, ಆ ಪದ್ಯದ ಭಾಷೆ ಚೆನ್ನಾಗಿರದೆ ಹೋದರೆ, ಪದ್ಯ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಅವ್ರು ಹೇಳಬಲ್ಲವರಾಗಿದ್ದರು. ಯಾವಾಗ? 1000 ವರ್ಷಗಳ ಹಿಂದೆ. ಕವಿರಾಜ ಮಾರ್ಗದ ಮಾತು ಅಲ್ವಾ ಸರ್? ಹೇಳಿ ಅಥವಾ ಓದಿ ನಾವು ಅರ್ಥೈಸ್ಕೊಳ್ತೀವಿ ಭಾಷೆಯನ್ನು. ಒಬ್ಬರು ಯಾರಾದರೂ ಓದ್ತಾರೆ ಅಥವಾ ನಾವು ಮಾತಾಡಿದ್ದು ನಾವು ಅರ್ಥ ಮಾಡ್ಕೊಳ್ತೀವಿ, ಮಾತಾಡಿದ್ದನ್ನು ಅರ್ಥ ಮಾಡ್ಕೊಳ್ತೀವಿ, ಓದಿದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಇವರು ಯಾರು? ನೋಮ್ ಚಾಮ್ಸ್ಕಿ. ಅಲ್ಲೇ ಮೇಲೇನು ಬರೆದಿದ್ದೀನಿ. ನೋಮ್ ಚಾಮ್ಸ್ಕಿ ಭಾಳ ಪ್ರಸಿದ್ಧ. ಈಗಲೂ ಬದುಕಿದ್ದಾರೆ ಅವರು. ಈಗ 98-99 ವರ್ಷ ಅವರಿಗೆ. ಈಗ ಮಾತು ನಿಂತಿದೆ, ಅವರಿಗೆ ನೆನಪುಗಳೆಲ್ಲ ಹೋಗಿದೆ. ಈಗ ಮಾತಾಡ್ತಾ ಇಲ್ಲ ಅವರು. ಇನ್ನೊಂದು ಕಾರಣಕ್ಕೂ ನೋಮ್ ಚಾಮ್ಸ್ಕಿ ಅವರ ಹೆಸರು ಈಗ ಜನಪ್ರಿಯವಾಗಿದೆ. ನಿಮಗೂ ಕೂಡ ಜನಪ್ರಿಯ ಅಂದರೆ ಅದು ಒಳ್ಳೆಯ ಅರ್ಥದಲ್ಲಲ್ಲ ನಾನು ಹೇಳ್ತಾ ಇರೋದು, ಒಂದು ನೆಗೆಟಿವ್ ಆದ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಜೆಫ್ರಿ ಎಫ್ಸ್ಟೀನ್ ಫೈಲಲ್ಲಿ ಈತನ ಹೆಸರು ಕೂಡ ಬಂದಿದೆ. ಎಫ್ಸ್ಟೀನ್ ಜೊತೆಯಲ್ಲಿ ಇಮೇಲ್ಗಳ ಮೂಲಕವಾಗಿ ವ್ಯವಹಾರವನ್ನು ಇಟ್ಕೊಂಡಿದ್ದ ನೋಮ್ ಚಾಮ್ಸ್ಕಿ. ಈಗ ಅವರ ವಿಚಾರಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಸತ್ಯವನ್ನು ಹೇಳಬೇಕು ಅಂತಕ್ಕಂಥ ವ್ಯಕ್ತಿ, ಪ್ರಭುತ್ವವನ್ನು ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿ,
ಮತ್ತು ರಾಜಕೀಯ ತನ್ನದೇ ಆಗಿರ್ತಕ್ಕಂಥ ರಾಜಕೀಯ ದೃಷ್ಟಿಕೋನವನ್ನು ರೂಪಿಸಿಕೊಂಡಿದ್ದ ಮಹಾನ್ ಚಿಂತಕನೊಬ್ಬನ ವಿಚಾರಗಳನ್ನು ನಾವು ಇವತ್ತು ಹೇಗೆ ನಾವು ನೋಡಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಿದ್ದಾವೆ. ಆದರೆ ಆತ ಭಾಷೆ ಬಗ್ಗೆ ಹೇಳಿದ್ದನ್ನು ಇವತ್ತಿಗೂ ಅನೇಕರು ಅವುಗಳನ್ನು ವಿರೋಧ ಮಾಡಲಿಕ್ಕೆ ಹುಡುಕ್ತಾ ಇದ್ದಾರೆ, ಇನ್ನೂ ಪುರಾವೆಗಳನ್ನು ಹುಡುಕ್ತಾ ಇದ್ದಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಆ ಪುರಾವೆಗಳೇ ಸಿಕ್ಕಿದಾವೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿವರೆಗೆ ನಾಮ್ ಚಾಮ್ಸ್ಕಿ ಅವರ ವಿಚಾರಗಳು ಈಗ ತುಂಬ ನಮಗೆ ಪ್ರಸ್ತುತವಾಗಿದ್ದಾವೆ. ಭಾಷಾ ಸಾಮರ್ಥ್ಯವು ಹುಟ್ಟಿನಿಂದಲೇ ಇರುತ್ತದೆಯೇ ಅಥವಾ ಕಲಿಕೆಯ ಭಾಗವಾಗಿ ರೂಪುಗೊಳ್ಳುತ್ತದೆಯೇ? ನಮಗೆ ನಿನ್ನೆ ಫೆಬ್ರವರಿ 21 21 ಫೆಬ್ರವರಿ ಮಾತೃಭಾಷೆ ದಿನ, ಮದರ್ ಟಂಗ್ ಡೇ. ಫಾದರ್ ಟಂಗ್ ಡೇ ಇಲ್ಲ ನಮ್ಮಲ್ಲಿ, ಫಾದರ್ ಟಂಗ್ ಏನು ಮಹತ್ವನೇ ಇಲ್ಲ ಅದಕ್ಕೆ. ಮಾತೃಭಾಷೆ ದಿನ. ಏನಕ್ಕೆ ನಾವು ಇದನ್ನು ಹೇಳ್ತಾ ಇದ್ದೀವಿ? ಕನ್ನಡದ ಐಡೆಂಟಿಟಿ ಹೇಳುವಾಗಲೂ ಕೂಡ ನಾವು ಹೇಳ್ತೀವಿ ಅಲ್ವಾ? ಕನ್ನಡ ಅದಕ್ಕೆ ಭಾರತಾಂಬೆ ಅಂತ ಹೇಳ್ತಾ ಇದ್ದೀವಿ. ಭಾರತ ಜನನೀಯ ತನುಜಾತೆ ಅಂತ ಬಳಸ್ತಾ ಇದ್ದೀವಿ. ಕನ್ನಡ ಭಾಷೆಯನ್ನು ತಾಯಿಗೆ ಹೋಲಿಕೆ ಮಾಡ್ತಾ ಇದ್ದೀವಿ. ಮಾತೃಭಾಷೆ ಅಂದರೆ ತಾಯಿ ಒಂದು ಪೊರೆಯುವವಳು, ತಾಯಿ ಲಾಲನೆ ಮಾಡೋವಳು, ಪೋಷಣೆ ಮಾಡೋವಳು, ಜೈವಿಕವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ಕಲ್ಪಿಸ್ತಾ ಇದ್ದೀವಿ. ಆದರೆ ನಿಜಕ್ಕೂ ಒಂದು ಮಗು ಭಾಷೆ ತಾಯಿಯಿಂದಲೇ ಕಲಿತದ? ತಾಯಿಯ ಪಾತ್ರ ಮಾತ್ರ ಮುಖ್ಯವೇ? ಮನೆಯಲ್ಲಿರೋರ ಪಾತ್ರ ಏನಾರು ಮುಖ್ಯ? ಏನು ಮುಖ್ಯ ಇಲ್ಲವೇ ಅದರಲ್ಲಿ? ಹೆಚ್ಚು ಒಡನಾಟ ತಾಯಿ ಜೊತೆ ಇರುತ್ತೆ ಅಂತ. ಅಂದ್ರೆ ತಾಯಿನೇ ಮಗುವಿಗೆ ಭಾಷೆ ಕಲಿಸ್ತಾರ ಅಂತ ಹೇಳ್ತಾ ಇದ್ದೀರಾ ಸರ್? ತಂದೆದು ಪಾತ್ರ ಇರುತ್ತೆ. ಹೇಳಿ ಸರ್. ಪರಿಸರ ಸರ್ ಜನ್ಮಜಾತವಾಗಿ ಬರುವಂತದ್ದಲ್ಲ ಸರ್. ಅದು ತಾಯಿ ಲಾಲನೆ ಪಾಲನೆ ಮತ್ತು ಕುಟುಂಬದವರ ಲಾಲನೆ ಪಾಲನೆಯಲ್ಲಿ ಇರೋದ್ರಿಂದ ಅದನ್ನು ಹೆಚ್ಚು ಅನುಸರಿಸಿಕೊಂಡು ಹೋಗುತ್ತೆ. ತದನಂತರ ತನ್ನ ಸ್ನೇಹಿತರು, ಬಳಗ, ಸುತ್ತಮುತ್ತಲ ಪರಿಸರ ಇದರಿಂದ ಈಗ ನಾನಿಲ್ಲಿ ಹೇಳ್ತಾ ಇರೋ ವಿಚಾರ ಇದು. ತಾಯಿಯಿಂದಲೇ ಬಂತು ಅಂತ ಏನಲ್ಲ. ಮೇಡಮ್, ಪರಿಭಾಷೆ ನುಡಿ, ಚೆನ್ನುಡಿ, ನುಡಿ ಹಂಗಂತಂದ್ರೆ ತಾಯಿಗೆ ಆರೋಪಿಸ್ಬೇಕು ಅಂತೇನಿಲ್ಲ. ನಾವು ಕಲಿಯುವುದಕ್ಕೆ ಇವಾಗ ಹೇಳಿರೋ ತರನೇ ಕಲಿಕೆಯಿಂದ ಸಹಜವಾಗಿ ಮಗು ಕಲ್ತಿರುತ್ತೆ. ಅದಕ್ಕೊಂದು ಕೊಟ್ಟಿರೋ ಪದ. ಅದಕ್ಕೆ ಈಗ ಭಾಷೆ ಕಲಿಕೆ ಅನ್ನೋದು ಅದು ಜನ್ಮಜಾತವಾಗಿದೆ ಅನ್ನುವುದನ್ನು ನಾಮ್ ಚಾಮ್ಸ್ಕಿ ಹೇಳ್ತಾ ಇದ್ದಾನೆ. ಅಂದರೆ ಮಗುವಿಗೆ ಕಲಿಕೆಗೆ ಬೇಕಾಗಿರುವಂತಹ ಒಂದು ಸಾಮರ್ಥ್ಯ, ಒಂದು ಅಂತಸ್ಥವಾಗಿರ್ತಕ್ಕಂಥ ಸಾಮರ್ಥ್ಯ ಮಗು ಹುಟ್ಟುವಾಗಲೇ ಅದರ ಮೆದುಳಿನಲ್ಲಿ ರೂಪುಗೊಂಡಿರ್ತದೆ ಅನ್ನೋದನ್ನು ನಾಮ್ ಚಾಮ್ಸ್ಕಿ ನಮ್ಮ ಮುಂದೆ ಭಾಳ ದೊಡ್ಡ ವಿಚಾರವನ್ನು ಅವನು ಇಟ್ಟಿದ್ದಾನೆ. ಅಂದರೆ ಲರ್ನಿಂಗ್ ಮೂಲಕ, ಭಾಳ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಲರ್ನಿಂಗ್ ಮೂಲಕ ಏನಿದೆ, ಮಗು ಇದ್ದದ್ದು ಭಾಷೆಯನ್ನು ಕಲಿಯಲ್ಲ. ಅದಕ್ಕೆ 10-11 ವರ್ಷದವರೆಗೆ, 10ರಿಂದ 11 ವರ್ಷದವರೆಗೆ ಪ್ರತಿಯೊಂದು ಮಗುವು ಕೂಡ ಭಾಷೆಯನ್ನೇನು ಮಾಡುತ್ತೆ ಅಂದರೆ ಅದು ಕಲ್ತ್ಕೊಳ್ತದೆ, ತನ್ನಷ್ಟಕ್ಕೆ ತಾನೇ ಕಲ್ತ್ಕೊಳ್ತದೆ. ತಾಯಿ ಒಂದು ವೇಳೆ ಮನೆಯಲ್ಲಿ ಯಾರಾದರೂ ಭಾಷೆಯನ್ನು ಕಲಿಸ್ಬೇಕಾಗಿದ್ದರೆ, ತಾಯಿಯ ಭಾಷೆಯನ್ನು ಕಲಿಸ್ಬೇಕಾಗಿದ್ದರೆ ಸಿಲೆಬಸ್ ಇರಬೇಕಾಗಿತ್ತು. ಏನು ಕಲಿಸ್ಬೇಕು ಮಗುವಿಗೆ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಿದೆ? ಏನು ಕಲಿಸ್ಬೇಕಂತ ಏನು ಗೊತ್ತಿಲ್ಲ. ತಾಯಿಗಾಗಲಿ ತಂದೆಗಾಗಲಿ ಮನೆಯಲ್ಲಿರೋರಿಗಾಗಲಿ ಮಗುವಿಗೆ ಏನನ್ನು ಕಲಿಸಬೇಕು ಅಂತಕ್ಕಂಥದ್ದು ಏನು ಪ್ರಿಸ್ಕ್ರೈಬ್ ಆಗಿಲ್ಲ. ಟೆಕ್ಸ್ಟ್ ಬುಕ್ಕೇ ಇಲ್ಲ, ಮನೆಯಲ್ಲಿ ಸಿಲೆಬಸ್ ಇಲ್ಲ. ಹೆಂಗೆ ಕಲಿಸೋಕ್ಕೆ ಸಾಧ್ಯ ಇದೆ? ನಾನು ಸ್ವಲ್ಪ ಹೊರಟಾಗಿ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನು. ಅಂದರೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಭಾಷೆಯನ್ನು ನಾವು ಮಗುವಿಗೆ ನಾವು ಕಲಿಸ್ತೀವಿ, ಮನೆಯಲ್ಲಿ ನಾವು ಅದು ಒಂದು ಕಲ್ತ್ಕೋತದೆ. ಆದರೆ ಆ ಕಲಿಕೆಗೆ ಬೇಕಾಗಿರುವಂತಹ ಒಂದು ಮೆದುಳಿನ ರಚನೆಯಲ್ಲೇ ಆ ಥರ ಒಂದು ಅಂತಸ್ಥವಾಗಿರ್ತಕ್ಕಂಥ ಸಾಮರ್ಥ್ಯ ಬೇಕು ಮಗುವಿಗೆ, ಕಲೀಲಿಕ್ಕೆ ಬೇಕು. ಅದು ಎಲ್ಲಿವರೆಗೆ ಕಲಿತದೆ? ಅದು 11 ವರ್ಷಗಳವರೆಗೆ ಮಾತ್ರ ಕಲೀಲಿಕ್ಕೆ ಸಾಧ್ಯ. ಅದರ ನಂತರದಲ್ಲಿ ಭಾಷಾ ಕಲಿಕೆನೇ ನಿಂತು ಹೋಗ್ಬಿಡುತ್ತೆ ಅಂತ. ಯಾರು ಭಾಷಾ ತಜ್ಞರ ಪ್ರಕಾರ ಇದು ಮಾತು ಬಂದಿರೋದು, ನಾಮ್ ಚಾಮ್ಸ್ಕಿ ಇರ್ತಕ್ಕಂಥ ಮಾತು. ಅದಕ್ಕೆ ಒಂದು ಡಿವೈಸ್, LAD, ಲ್ಯಾಂಗ್ವೇಜ್ ಅಕ್ವೈರಿಂಗ್ ಡಿವೈಸ್. ಅಕ್ವೈರಿಂಗ್ ಅನ್ನುವಂಥ ಪದವನ್ನು ಬಳಸಲಾಗಿದೆ, ಲರ್ನಿಂಗ್ ಅಲ್ಲ. ಅಂದರೆ ಭಾಷೆ ಅನ್ನೋದು ಅದು ಕಲಿಯುವಂಥದ್ದಲ್ಲ, ಪಡೆಯುವಂಥದ್ದು. ಆ ಪಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ನಮ್ಮ ಮೆದುಳಿನಲ್ಲಿನೇ ಮೊದಲೇ ರಚನೆಗೊಂಡಿದೆ, ಪೂರ್ವದಲ್ಲಿನೇ ರಚನೆ ಆಗಿಬಿಟ್ಟಿದೆ. ಅದು ಹಾಗೆ ರಚನೆ ಇಲ್ಲದೆ ಹೋದರೆ ನಾವು ಭಾಷೆಯನ್ನು ಕಲಿಯೋಕ್ಕಾಗಲ್ಲ, ಹಲವು ಭಾಷೆಗಳನ್ನು ಕಲಿಯೋಕ್ಕಾಗಲ್ಲ ಅನ್ನುವಂಥ ವಿಚಾರವನ್ನು ನಾಮ್ ಚಾಮ್ಸ್ಕಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಅಂದರೆ ನಾವು ಇಲ್ಲಿಯವರೆಗೆ ಏನು ಮಾತಾಡ್ತಿದ್ದೀವಿ ಅಂದರೆ, ಭಾಷೆ ಅನ್ನೋದು
ಒಂದು ಸಾಮರ್ಥ್ಯ ಅಂತ ನೋಡಬೇಕಾಗುತ್ತೆ. ಲ್ಯಾಂಗ್ವೇಜ್ ಒಂದು ಕಾಂಪಿಟೆನ್ಸ್ ಅದು. ಆ ಭಾಷೆಯಲ್ಲಿ ನಾವು ಬಳಕೆ ಮಾಡಲಿಕ್ಕೆ, ಅಭಿವ್ಯಕ್ತಿ ಮಾಡಲಿಕ್ಕೆ, ಅಥವಾ ಬರೀಲಿಕ್ಕೆ, ಅಥವಾ ಹೇಳಲಿಕ್ಕೆ ಒಂದು ಮಾನಸಿಕವಾದ ಸಾಮರ್ಥ್ಯ ಅಲ್ವಾ, ಒಂದು ಮನೋ ಸಾಮರ್ಥ್ಯ ಇದು ಲ್ಯಾಂಗ್ವೇಜ್ ಅನ್ನೋದು. ದೈಹಿಕ ಸಾಮರ್ಥ್ಯ ಇದೆ ನಮಗೆ, ಕೆಲವರಿಗೆ ಅತಿ ವೇಗವಾಗಿ ಓಡುವ ಸಾಮರ್ಥ್ಯ ಇದೆ, ಜಿಗಿಯುವ ಸಾಮರ್ಥ್ಯ ಇದೆ, ಹೊಡೆಯುವ ಸಾಮರ್ಥ್ಯ ಇದೆ. ಇದು ದೈಹಿಕವಾಗಿರ್ತಕ್ಕಂಥ ಸಾಮರ್ಥ್ಯಗಳು ಇರುವ ಹಾಗೆಯೇ ಒಂದು ಭಾಷಿಕವಾಗಿರ್ತಕ್ಕಂಥ ಭಾಷೆಯೂ ಕೂಡ ಒಂದು ಸಾಮರ್ಥ್ಯ, ಒಂದು ಕೆಪಾಸಿಟಿ ಅದು ಲ್ಯಾಂಗ್ವೇಜ್ ಅಂತಕ್ಕಂಥ. ಇದಕ್ಕೆ ಚೋಮ್ಸ್ಕಿ ಇದು ಎಲ್ಲಿಂದ ತಗೊಂಡ ಇದನ್ನು ವಿವರಿಸಲಿಕ್ಕೆ ಅಂತಂದರೆ ಪ್ಲೇಟೋನ ಸಮಸ್ಯೆ ಅಂತ ಒಂದಿದೆ, ಪ್ಲೇಟೋಸ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸ್ವಲ್ಪ ವಿವರಣೆ ಕೊಡ್ತೀನಿ. ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಆಗುತ್ತೆ. ಗ್ರೀಕ್ ಫಿಲಾಸಫರ್ ಪ್ಲೇಟೋ ಇದ್ದವನು ಒಂದು ಗುಹೆ, ಒಂದು ಕೇವ್. ಆ ಗುಹೆಗೆ ಬೆನ್ನು ಮಾಡಿ ನಿಂತುಕೊಂಡ್ರೆ ಅವನ ಎದುರಿಗೆ ಒಂದು ಗೋಡೆ ಇದೆ. ಈ ಜಗತ್ತು ಅನ್ನೋದು ಮೂಲ ಜಗತ್ತಿನ ಒಂದು ಪ್ರತಿಬಿಂಬ. ಆ ನೆರಳು ಬಿಡುತ್ತಲ್ಲ, ಆ ನೆರಳಿನ ಮೂಲಕವಾಗಿ ಚೂರು ಪಾರು ನಮಗೆ ನೆರಳು ಸಿಗುತ್ತಲ್ಲ, ಆ ನೆರಳಿನ ಮೂಲಕವಾಗಿ ಈ ಜಗತ್ತನ್ನು ನಾವು ಅರ್ಥ ಮಾಡ್ಕೋತೀವಿ. ಅಂದರೆ ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಒಂದು ಮಗುವಿಗೆ ಲೋಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಭಾಷೆಯನ್ನು ಕಲೀಲಿಕ್ಕೆ ಆ ಪರಿಸರದ ಒಳಗಡೆ ಸಮಯ ಅವಧಿ ಭಾಳ ಕಡಿಮೆ ಇದೆ. ಆ ಅತ್ಯಂತ ಕಡಿಮೆ ಸಮಯ ಅವಧಿಯಲ್ಲಿ ಅತಿ ಹೆಚ್ಚಿನ ತಿಳ್ಕೊಂಡ್ಬಿಟ್ಟಿರ್ತದೆ ಮಗು, ಅಥವಾ ನಾವು ತಿಳ್ಕೊಂಡಿದ್ದೀವಿ. ನಾವು ಭಾಳ ವಿಚಾರಗಳು ಗೊತ್ತು, ನಮಗೆ ತುಂಬ ವಿಚಾರಗಳು ಗೊತ್ತಿದ್ದಾವೆ. ನಾವು ಮಾತಾಡುವವರೆಗೆ ನಮ್ಗೆ ಗೊತ್ತಾಗಲ್ಲ. ಯಾರಾದರೂ ಒಬ್ರು ಮಾತಾಡ್ತಾ ಇದ್ರೆ ಅವ್ರು ಏನು ಸರ್ ಎಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಶ್ರೀಗಂಧ ಶ್ರೀನಿವಾಸ ಮೂರ್ತಿ ಅವರು ಮಾತಾಡುವಾಗ ಇವರು ಎಷ್ಟು ಕ್ಷೇತ್ರ ಕಾರ್ಯ ಮಾಡಿದ್ದಾರೆ, ಎಷ್ಟೆಷ್ಟು ದೇಶಗಳಿಗೆ ಹೋಗಿದ್ದಾರೆ, ಏನೇನು ಮಾಡಿದ್ದಾರೆ ಕೆಲಸ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಮಾತಾಡಿದಾಗ ಗೊತ್ತಾಗುತ್ತೆ. ಆದರೆ ಅಷ್ಟು ವಿಷಯಗಳನ್ನು ಅವ್ರು ಕಲ್ತ್ಕೊಂಡಿದ್ದಾರೆ ಅಂತ ಕೇಳಿದರೆ ಇಲ್ಲ, ಅದಕ್ಕೆ ಬಹಳ ಕಡಿಮೆ ಅವಧಿಯಲ್ಲೇ ಅವ್ರು ಕಲ್ತ್ಕೊಂಡಿರ್ತಾರೆ ಅದನ್ನೆಲ್ಲವನ್ನು ಕೂಡ. ಅದನ್ನೇ ಪ್ಲೇಟೋಸ್ ಪ್ರಾಬ್ಲಮ್ ಅಂತ, ಪ್ಲೇಟೋನ ಸಮಸ್ಯೆ ಅಂತಕ್ಕಂಥದ್ದು. ಅದಕ್ಕೆ ಸಾಕ್ರೆಟಿಸ್ ಒಂದು ಪ್ರಯೋಗ ಮಾಡಿದ್ನಂತೆ. ಒಬ್ಬ ಹುಡುಗನಿಗೆ, ಸೇನೆಯಲ್ಲಿ ಸೇರಿರ್ತಕ್ಕಂಥ ಒಬ್ಬ ಹುಡುಗನಿಗೆ ರೇಖಾಗಣಿತದ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಹೋದ ಹಾಗೆ ಆ ಹುಡುಗನಿಗೆ ಉತ್ತರಗಳನ್ನು ಹೇಳ್ತಾ ಹೋದ. ಪ್ರಶ್ನೆಗಳ ಪ್ರಚೋದನೆಯ ಮೂಲಕವಾಗಿ ಮಗುವಿನಲ್ಲಿ ಅಂತಸ್ಥವಾಗಿರ್ತಕ್ಕಂಥ ಅಥವಾ ಭಾಷಾ ಸಾಮರ್ಥ್ಯದ ಮೂಲಕವಾಗಿ ಅನೇಕ ಪರಿಹಾರಗಳನ್ನು ಆ ಮಗು ಹೇಳಿತು ಅಂತ. ಅದು ಹೆಂಗೆ ಹೇಳಕ್ಕೆ ಸಾಧ್ಯ? ಆದರೆ ಅದಕ್ಕೆ ಇನ್ನೊಬ್ಬ ಲಿಬ್ನಿಸ್ ಅಂತ ಅವನೇನು ಹೇಳಿದ ಅಂದರೆ, ಸಾಕ್ರೆಟಿಸ್ ಅದಕ್ಕೊಂದು ಉತ್ತರವನ್ನು ಅವನು ಕೊಟ್ಟಿದ್ದ. ಏನಂದರೆ, ಪೂರ್ವಜನ್ಮದ ಒಂದು ಸಾಮರ್ಥ್ಯದಿಂದ ಇಲ್ಲ ಮಗು ಉತ್ತರ ಹೇಳಿತು ಅಂತ. ಹೆಂಗ್ರಿ ಪೂರ್ವಜನ್ಮದಿಂದ ಹೇಳೋಕ್ಕಾಗುತ್ತೆ? ಅವನಿಗೆ ಒಪ್ಪಿಗೆ ಇರಲಿಲ್ಲ. ಪೂರ್ವಜನ್ಮದಿಂದ ಸಾಧ್ಯವಿಲ್ಲ ಅನ್ನೋದು ಗೊತ್ತಿತ್ತು. ಆದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಿಗುವ ಅವಕಾಶವನ್ನೇ ಬಳಸಿಕೊಂಡು, ಅಂದರೆ ನಮ್ಮ ಮೆದುಳಿನ ಒಳಗಡೆನೆ ಒಂದು ಅಂತರ್ಮುಖಿಯಾಗಿರ್ತಕ್ಕಂಥ ಕ್ರಿಯೆ ನಡೀತಾ ಇರ್ತದೆ. ಅದರ ಬಗ್ಗೆ ನಮಗೆ ತಿಳುವಳಿಕೆ ಭಾಳ ಕಡಿಮೆ ಇದೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಒಳಗಡೆ, ನಮ್ಮ ಹೊರಗಡೆ ಮಾತಾಡೋದು ಅಷ್ಟೇ ಗೊತ್ತಾಗುತ್ತೆ, ವಿವರಿಸೋದು ಗೊತ್ತಾಗುತ್ತೆ, ವಿಮರ್ಶೆ ಮಾಡೋದು ಗೊತ್ತಾಗುತ್ತೆ, ಅಭಿಪ್ರಾಯ ಹೇಳೋದು ಗೊತ್ತಾಗುತ್ತೆ. ಆದರೆ ಒಳಗಡೆ ನಡೆಯುವಂಥ ಕ್ರಿಯೆ ಮಾತ್ರ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಭಾಷಿಕ ಜ್ಞಾನ ಹುಟ್ಟಿನಿಂದಲೇ ಒದಗುತ್ತದೆ. ಪೂರ್ಣ ಸಾಮರ್ಥ್ಯವಾಗಿ ಅದು ಆಕಾರವನ್ನು ಪಡ್ಕೊಳ್ತದೆ 10-11ನೇ ವರ್ಷ ಆದ ನಂತರದಲ್ಲಿ. ಮಗುವಿನ ಒಂದು ಕಲಿಕೆಯ ಸಾಮರ್ಥ್ಯ ಏನಿದೆ, ಭಾಷಾ ಕಲಿಕೆ ಸಾಮರ್ಥ್ಯ ನಿಂತು ಹೋಗುತ್ತೆ. ಹೇಳ್ಬೋದು, ಈಗ ಸರ್ ಆವಾಗಲೇ ಹೇಳಿದ್ರಲ್ಲ, ನಾನು ಬೇರೆಯವರಿಗೆ ಭಾಷೆಯನ್ನು ಕಲಿಸಿದೆ ಅಷ್ಟೇ. ಅದು ನೀವು ಆ ವಾಕ್ಯ ಹೇಳಿಕೊಟ್ರೆ ವಾಕ್ಯ ಅಷ್ಟೇ ಹೇಳ್ತಾರೆ ಅವರು. ಆದರೆ ಹೊಸ ವಾಕ್ಯಗಳನ್ನು ಜನರೇಟ್ ಮಾಡೋಕ್ಕಾಗಲ್ಲ, ಅವರಿಗೆ ಉತ್ಪಾದನೆ ಮಾಡೋಕ್ಕಾಗಲ್ಲ. ಆದರೆ ಮಗು ಎಷ್ಟು ವಾಕ್ಯಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಸಾಕಷ್ಟು ವಾಕ್ಯಗಳನ್ನು ಉತ್ಪಾದನೆ ಮಾಡಬಹುದು. ಇದನ್ನೇ ನೋಡಿ, ಭಾಷಾ ಸಾಮರ್ಥ್ಯ ಹುಟ್ಟಿನಿಂದಲೇ ಇರುತ್ತದೆಯೇ ಅಥವಾ ಕಲಿಕೆಯ ಭಾಗವಾಗಿ ರೂಪುಗೊಳ್ಳುತ್ತದೆ ಅನ್ನುವುದಕ್ಕೆ ಜನ್ಮಜಾತ ಭಾಷಾ ಸಾಮರ್ಥ್ಯ ಅನ್ನೋದಕ್ಕೆ ಚಾಮ್ಸ್ಕಿ ಏನು ಹೇಳಿದೆ ಅಂದರೆ ಯೂನಿವರ್ಸಲ್ ಗ್ರಾಮರ್ ಅಂತಕ್ಕಂಥದ್ದು. ಅದು ಯೂನಿವರ್ಸಲ್ ಗ್ರಾಮರ್ ಅಂದರೆ ಜಗತ್ತಿನ ಎಷ್ಟು ಭಾಷೆಗಳಿದಾವಲ್ಲ, ಅನೇಕ ಭಾಷೆಗಳನ್ನೆಲ್ಲ ನೋಡಿಬಿಟ್ಟು ಕಾಮನ್ ಥಿಂಗ್ಗಳನ್ನು ಏನು ಮಾಡಿದ, ಗುರುತಿಸಿದ ಅವನು. ಅಂದರೆ ಒಂದು ಭಾಷೆ ಅಂದರೆ ಅದಕ್ಕೆ ಒಂದು ನಿಯಮಗಳು, ಕೆಲವು ನಿಯಮಗಳು ಇದ್ದೇ ಇದ್ದಾವೆ. ಆ ನಿಯಮಗಳನ್ನು ಹೊರತುಪಡಿಸಿ ಸಾಧ್ಯನೇ ಇಲ್ಲ. ಅದರಲ್ಲಿ ಹೇಳ್ತಾರೆ, ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದರೆ 6 ಬಗೆಗಳಲ್ಲಿ ಜಗತ್ತಿನ ಯಾವ ಭಾಷೆ ಆದರೂ ಬಳಸಲಿಕ್ಕೆ ಸಾಧ್ಯ ಇದೆ. 7ನೇ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ. ನಾನಲ್ಲಿ ಬರೆದಿರೋದೇನೆಂದರೆ, ವಿಷಯ ಸಬ್ಜೆಕ್ಟ್, ಅನುಭೋಗಿ ಆಬ್ಜೆಕ್ಟ್,
ಕ್ರಿಯಾಪದ ವರ್ಬ್ ಅಂತ ಬರೆದಿದ್ವಿ. ನಮ್ಮಲ್ಲಿ ಏನಂದ್ರೆ ಕರ್ತೃ ಕರ್ಮ ಕ್ರಿಯಾಪದ ಅಲ್ವಾ? ಇದೇ ಥರ ಇದೆ. ಹಿಂದೆ ಮುಂದೆ ಆಗುತ್ತದೆ ಅಷ್ಟೇ. ಇಂಗ್ಲೀಷಲ್ಲಿ ಹಿಂದೆ ಮುಂದೆ ಆಗುತ್ತೆ, ಕನ್ನಡದಲ್ಲಿ ಬೇರೆ ಥರ ಆಗ್ತದೆ, ಇನ್ನೊಂದು ಭಾಷೆಯಲ್ಲಿ ಬೇರೆ ಥರ ಆಗುತ್ತೆ. ಆದರೆ ಈ ರೂಪ ಅಂತ ಇರಲೇಬೇಕು ಅಲ್ವಾ? ಇದನ್ನು ಹೊರತುಪಡಿಸಿ ಇಲ್ವೇ ಇಲ್ಲ. ಯೂನಿವರ್ಸಲ್ ಗ್ರಾಮರ್ ಅನ್ನೋದಕ್ಕೆ ನಾಮ್ ಚಾಮ್ಸ್ಕಿ ಹೇಳ್ತಕ್ಕಂಥದ್ದು ಏನಂದ್ರೆ, ಯಾವುದೇ ಭಾಷೆಯನ್ನ ಕಲೀಲಿಕ್ಕೆ ಬೇಕಾಗಿರುವಂತಹ ಒಂದು ಅಂತಸ್ಥವಾಗಿರ್ತಕ್ಕಂಥ ಸಾಮರ್ಥ್ಯ ನಮ್ಮ ಮೆದುಳಿನಲ್ಲಿ ಬೆಳವಣಿಗೆ ಆಗಿದೆ. ಕರ್ನಾಟಕದಲ್ಲಿ ಹುಟ್ಟಿದ ಮಗು ಇಂಗ್ಲೆಂಡಿಗೆ ಹೋಗಿ ಬೆಳೆಸಿದರೆ ಅದು ಯಾವ ಭಾಷೆ ಮಾತಾಡುತ್ತೆ? ಅಲ್ಲಿ ಇಂಗ್ಲಿಷನ್ನು ಕಲಿತದೆ. ಅದು ಇಂಗ್ಲಿಷ್ ಭಾಷೆಯನ್ನು ಕಲಿಯುವಂಥ ಸಾಮರ್ಥ್ಯ ಅದರಲ್ಲಿದೆ. ಇಲ್ಲೇ ಮಾತಾಡ್ತಾ ಇದ್ರೆ ಅದು ಕನ್ನಡ ಭಾಷೆಯನ್ನು ಕಲಿತದೆ. ಅಥವಾ ನೋಡಿ, ಒಂದು ಭಾಷೆ ಕಲಿತ ಮೇಲೆ ಈಗ ತಲೆಗೆ ತೀವ್ರವಾದ ಗಾಯ ಆಯಿತು, ಅಪಘಾತವಾಗಿ ಆಸ್ಪತ್ರೆಗೆ ಸೇರಿಸಿದ್ರು, ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಅವ್ರಿಗೇನಾಯ್ತಂದರೆ ಸದ್ಯಕ್ಕೆ ಅವ್ರಿಗೆ ಮರೆತು ಹೋಗಿದ್ದಾರೆ ಅಂತ ಹೇಳ್ತಾರೆ, ತೀವ್ರವಾದ ಗಾಯ ಆಗಿದೆ ತಲೆಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರಿಗೆ ನೆನಪು ಬಂತು ಅಂದ್ಕೊಳ್ಳಿ, ಮೊದಲಿನ ಹಾಗೆ ಮತ್ತೆ ನೆನಪು ಬಂತು. ಅವಾಗ ಮೊದಲು ಯಾವ ಭಾಷೆಯನ್ನು ಕಲ್ತಿದ್ರೋ, ಅಂತಸ್ಥವಾಗಿ ಅವ್ರ ಭಾಷೆ ಯಾವುದಿತ್ತೋ, ಕನ್ನಡ ಮಾತಾಡ್ತಾ ಇದ್ರೆ ಅವರಿಗೆ ಮತ್ತೆ ನೆನಪು ಬಂದಾಗ ಮಾತನಾಡುವ ಭಾಷೆ ಕನ್ನಡವೇ ಆಗಿರ್ತದೆ ಹೊರತು ಜರ್ಮನ್ ಆಗಿರಲ್ಲ ಅಥವಾ ಫ್ರೆಂಚ್ ಆಗಿರಲ್ಲ. ನೋಡಿ, ಇದು ಒಂದು ಯಾಕೆ ಹೀಗೆ? ಇದು ಬೇರೆ ಭಾಷೆ ಮಾತಾಡ್ಬೋದಾಗಿತ್ತಾ? ಬೇರೆ ಒಂದು ಭಾಷೆ ಸಾಧ್ಯತೆ ಇತ್ತಾ? ಅದು ಇಲ್ಲ. ಅಂದರೆ ಯಾವ ಭಾಷೆಯನ್ನು ಮಗು ಮೊದಲ ಸಲ ಅದು ಕಲ್ತಿರ್ತದೆಯೋ, ಪಡ್ಕೊಂಡಿರ್ತದೆಯೋ, ಅಕ್ವೈರ್ ಮಾಡ್ಕೊಂಡಿರ್ತದೋ, ಅದೇ ಭಾಷೆ ನಮಗೆ ಕೊನೆಯವರೆಗೂ ನಮ್ಮಲ್ಲಿ ಉಳ್ಕೊಂಡಿರ್ತದೆ. ಅದಕ್ಕೆ ಅವನು PP ಅಂದರೆ ಪ್ಯಾರಾಮೀಟರ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್ ಅನ್ನುವಂಥ ನಿಯಮಗಳನ್ನು ರೂಪಿಸ್ತಾನೆ ನಾಮ್ ಚಾಮ್ಸ್ಕಿ 1980ಯಲ್ಲಿ. ನಿಯಮ ಮತ್ತು ವಿಕಲ್ಪಗಳು. ನೆಕ್ಸ್ಟ್ ಮುಂದೆ ಹೇಳಿ ಮೇಡಮ್. ಅಂತಸ್ಥ ತಿಳುವಳಿಕೆಯು ನುಡಿಯಾಗಿ ಮಾತಾಗಿ ಪರಿವರ್ತಿತವಾಗುವುದು ಹೇಗೆ? ಈಗ ನೋಡಿ, ಈಗ ನಾವು ಭಾಷೆ ಮಾತಾಡುವಾಗ ಇಂದ್ರಿಯ ಅನುಭವದ ಮೂಲಕ ನಾವು ಈ ಲೋಕವನ್ನು ಗ್ರಹಿಸ್ತಾ ಇದ್ದೀವಿ, ಕಣ್ಣಿನ ಮೂಲಕ ನೋಡ್ತಾ ಇದ್ದೀವಿ. ನನ್ನ ಎದುರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಫೋಟೋ ಕಾಣ್ತಾ ಇದೆ. ಈಗ ನನಗೆ ನನ್ನ ಎದುರಿನಲ್ಲಿ DV ಶಂಕರಗೌಡರ ಭಾವಚಿತ್ರ ಇದೆ. ಈ ವಾಕ್ಯವನ್ನು ಹೇಳಬೇಕಾದ್ರೆ ನಾನು ಹೆಂಗೆ ಗ್ರಹಿಸ್ತೀನಿ? ಇದನ್ನು ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ? ಇದು ಹೌದ್ರಿ, ನಾವು ಹೇಳ್ತೀವಿ ಅದು ನೋಡೋದ್ರ ಮೂಲಕ ಆಗಿದೆ ಅಂತ ಹೇಳ್ತೀವಿ, ನೋಡೋದ್ರ ಮೂಲಕ. ಆದರೆ ಇದಕ್ಕೆ ಸಹಕಾರ ಕೊಡಬೇಕಲ್ಲ, ಮೈಂಡ್ ಕೊಡಬೇಕು, ಬ್ರೈನ್ ಕೊಡಬೇಕು, ನಾಲಿಗೆ ಅಲ್ವಾ, ಬಾಯಿ, ಇವೆಲ್ಲ ನರವ್ಯೂಹ, ನರ್ವ್ ಸಿಸ್ಟಮ್, ಇದಕ್ಕೆಲ್ಲ ಹೆಲ್ಪ್ ಮಾಡಬೇಕು ಈ ಆಲೋಚನೆ ಮಾಡಲಿಕ್ಕೆ. ನನಗೆ ಎಷ್ಟು ಕ್ಷಿಪ್ರಗತಿಯಲ್ಲಿ ನಾನು ಆಲೋಚನೆ ಮಾಡ್ತಾ ಇರ್ತೀನಿ, ಎಷ್ಟು ವೇಗವಾಗಿ ಆಲೋಚನೆ ಮಾಡ್ತಾ ಇರ್ತೀನಿ. ಅಂದರೆ ನಮ್ಮ ಮೈಂಡ್ ಒಳಗಡೆ ಲಾಂಗ್ ಅಂತಕ್ಕಂಥದ್ದು ಮೂರ್ತವಾಗಿರ್ತಕ್ಕಂಥ ವಿಚಾರಗಳೇನಿದೆ, ಇಂದ್ರಿಯಗಳ ಮೂಲಕವಾಗಿ ನಾವು ಈ ರೀತಿ ಅಭಿವ್ಯಕ್ತಿಯನ್ನು ಕೊಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಇದು ಎಷ್ಟು ಬೇಗ ನಡೀತಾ ಇರ್ತದೆ ಈ ಕೆಲಸ. ಇದು ಹೆಂಗೆ ನಡೀತದೆ? ಇದು ಹೆಂಗೆ ಆಗುತ್ತೆ? ಇದು ಅದೇ ಒಂದು ಪೇಂಟಿಂಗ್ ಆಗಿದ್ರೆ, ನಾನು ಒಂದು ಪೇಂಟಿಂಗ್ ನೋಡೋದಕ್ಕೂ ಅಥವಾ ಒಬ್ಬ ಕಲಾವಿದರು ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಒಬ್ಬರು ಅಧ್ಯಯನ ಮಾಡಿದವರು ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಅವರು ವಿಮರ್ಶೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಅಂದರೆ ಎಷ್ಟೊಂದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಗ್ರಹಿಕೆಗಳು ನಮಗೆ ಉಂಟಾಗುತ್ತೆ ಅನ್ನೋದು. ಅದಕ್ಕೆ ನೋಡಿ, ಗ್ರಹಿಕೆಯ ನೆಲೆ ನುಡಿಯ ಮೂಲಕ ಕೇಳಿದ್ದು ಲೋಕಾನುಭವ, ಇದನ್ನು ಪರಿವರ್ತಿಸಿಕೊಳ್ತೀವಿ ನಾವು. ಗ್ರಹಿಸಿಕೊಳ್ಳೋದನ್ನು ಭಾಷೆಗೆ ಪರಿವರ್ತಿಸ್ಕೊಳ್ತೀವಿ. ಎರಡನೇದು, ಪರಿವರ್ತಿಸಿಕೊಂಡಿದ್ದನ್ನು ಏನು ಮಾಡ್ತೀವಿ ಅಂದರೆ ಎಕ್ಸ್ಪ್ರೆಷನ್ ಮಾಡ್ತೀವಿ, ನಾವು ಅಭಿವ್ಯಕ್ತಿ ಮಾಡ್ತೀವಿ. ಅದರಲ್ಲಿ ಯಾವುದು? ವಾಕ್ಯಗಳ ಸೃಷ್ಟಿ. ನೋಡಿ, ತುಂಬ ಸಂಕೀರ್ಣವಾದದ್ದು ಇದು. ಭಾಷೆಯಲ್ಲಿ ಕೆಲವು ಮಕ್ಕಳು ಭಾಳ ನಿರರ್ಗಳವಾಗಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಮಗು ಇದು ಅಂತೀವಿ. ಇನ್ನು ಕೆಲವು ಮಕ್ಕಳು ಒಂದು ಪ್ರಶ್ನೆ ಕೇಳಿದರೆ, ಎಷ್ಟು ಪ್ರಶ್ನೆ ಕೇಳಿದ್ರೆ ಅಷ್ಟೇ ಮಾತಾಡುತ್ತೆ ಮಗು, ಮುಂದಿನ ಮಾತಾಡೋಕ್ಕೆ ಹೋಗಲ್ಲ. ಕೆಲವು ಮಕ್ಕಳು ನಾವು ಪ್ರಶ್ನೆ ಕೇಳದೇ ಇದ್ರೂ ಮಾತಾಡ್ತಾರೆ, ನಿರರ್ಗಳವಾಗಿ ಮಾತಾಡ್ತಾ ಇರ್ತಾರೆ. ಮತ್ತು ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ವಾಕ್ಯಗಳು? ನೋಡಿ, ಅದಕ್ಕೆ ತುಂಬ ಸಂಕೀರ್ಣವಾದದ್ದು. ಸದಾಕಾಲ ಹೊಸ ವಾಕ್ಯಗಳ ಉತ್ಪಾದನೆ ಆಗ್ತಾನೆ ಇರುತ್ತೆ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಾಕ್ಯಗಳು, ಸಂದರ್ಭ, ಕಾಲ ಮತ್ತು ದೇಶಬದ್ಧವಾಗಿರುತ್ತೆ ನಮ್ಮ ಮಾತುಗಳು. ಈಗ ಮಾತಾಡ್ತಾ ಇದ್ದೀನಿ, ಇದ್ರ ಸಂದರ್ಭನೇ ಬೇರೆ ಅಲ್ವಾ, ಈ ಸನ್ನಿವೇಶನೇ ಬೇರೆ ಇದೆ. ಇಲ್ಲಿ ಇನ್ನೊಂದು ಬೇರೆ ಕಡೆ ಇದ್ದಾಗ ನಾನೇ ಇದೇ ವಿಷಯವನ್ನು ಬೇರೆ ಥರದಲ್ಲಿ ಮಾತಾಡ್ತಾ ಇರ್ತೀನಿ. ಇದೇ ಪಾಠವನ್ನು ನಾನು ಕ್ಲಾಸಲ್ಲಿ ಮಾಡಿದರೆ ಅದೊಂದು ರೀತಿ ಇನ್ನೂ ಬೇರೆ ಥರನೇ ಇರ್ಬೋದು, ಬೇರೆ ಉದಾಹರಣೆಗಳನ್ನು ಕೊಡ್ಬೋದು, ಬೇರೆ ಥರದ ವಾಕ್ಯಗಳು ಇರ್ಬೋದು. ಈ ಥರ ಅಂದರೆ ಇದಕ್ಕೆ ಜನರೇಟಿವ್ ಗ್ರಾಮರ್, ಹೊಸ ಹೊಸ ವಾಕ್ಯಗಳನ್ನು ಉತ್ಪಾದನೆ ಮಾಡ್ತೀವಲ್ಲ, ಇದನ್ನೇನು ಕರೆದ ಅಂದರೆ
ಅದೊಂದು ಜನರೇಟಿವ್ ಗ್ರಾಮರ್ ಅಂತ ಕರೆದ. ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಇನ್ನೊಂದೇನೆಂದರೆ, ತದ್ವಿರುದ್ಧಲ್ಲ ಸಾರಿ, ಡೆಕಾರ್ಟೆ ಇದನ್ನ ಸೃಜನಶೀಲತೆ ಅಂತ ಕರೆದ. ಅವನು ಕ್ರಿಯೇಟಿವಿಟಿ. ಮನುಷ್ಯನಿಗೆ ಭಾಷೆ ಕಲ್ತರೂ ಹೌದು, ಆದರೆ ಕಲ್ತ ಮೇಲೆ ಅದನ್ನು ಕ್ರಿಯೇಟಿವ್ ಆಗಿ ಬಳಸುವುದು ಹೇಗೆ ಅನ್ನುವುದನ್ನು ಡೆಕಾರ್ಟೆ ಮನುಷ್ಯನಿಗೆ ಅಂಥ ಒಂದು ಸಾಮರ್ಥ್ಯ ಇದೆ. ಹೊಸ ಹೊಸ ವಾಕ್ಯಗಳನ್ನು ಹೇಳೋದು, ಬೇರೆ ಬಗೆಯ ವಾಕ್ಯಗಳನ್ನು ಹೇಳೋದು, ಮಾತಾಡುವಾಗ ಕೆಲವು ಕೋಟ್ಗಳನ್ನು ಹೇಳೋದು, ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳೋದು, ಅಥವಾ ಯಾವುದೋ ಒಂದು ಕುವೆಂಪುರವರ ಮಾತು ಹೇಳೋದು, ಬೇಂದ್ರೆ ಅವ್ರ ಮಾತು ಹೇಳೋದು ಮಾಡ್ತೀವಲ್ವಾ? ಏನಕ್ಕೆ ಮಾಡ್ತಾ ಇರ್ತೀವಿ ನಾವು ಆ ಥರ? ಆ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತ. ಆ ಥರದೊಂದು ಸಾಮರ್ಥ್ಯ ನಮ್ಮಲ್ಲಿದೆ ನೋಡಿ. ಇನ್ನೊಂದು ಅಲ್ಲಿ ಇದಕ್ಕೆ ತದ್ವಿರುದ್ಧವಾದ ಆರ್ವೆಲ್ ಸಮಸ್ಯೆ ಅಂತ ಒಂದಿದೆ. ಇದೊಂದು ಸ್ವಲ್ಪ ವಿವರಿಸ್ಬಿಡ್ತೀನಿ. ಆರ್ವೆಲ್, ಜಾರ್ಜ್ ಆರ್ವೆಲ್. ಇದೇನಂದ್ರೆ ಸರ್ ತುಂಬ ಇದೆ, ಬಟ್ ಇನ್ನೊಂದು ಸ್ವಲ್ಪ ಮುಂದೆ ಇನ್ನೊಂದು 2-3 ಸ್ಲೈಡ್ ವಿವರಿಸ್ತೀನಿ. ಅದು ಬೇರೆ ವಿಷಯ ಇದೆ, ಬೇಡ ಹೋಗಲ್ಲ. ಓಕೆ ಸರಿ. ಈಗ ಪ್ಲೇಟೋನ ಪ್ರಾಬ್ಲಮ್ ಗೊತ್ತಾಯ್ತು. ಅದು ಕಡಿಮೆ ಅವಕಾಶ ಗೊತ್ತೇ, ಜಾಸ್ತಿ ತಿಳ್ಕೊಂತಿದ್ದೀವಿ, ಜಾಸ್ತಿ ವಾಕ್ಯಗಳನ್ನು ಮಾತಾಡ್ತೀವಿ, ಲೋಕಜ್ಞಾನ ತುಂಬ ಇದೆ. ಆರ್ವೆಲ್ ಪ್ರಾಬ್ಲಮ್ ಅಂದರೆ ಕಲಿಕೆಗೆ ಎಲ್ಲ ಅವಕಾಶಗಳಿದ್ದಾಗಲೂ ಕೂಡ, ಸಮಯ ಅವಕಾಶ ಇದ್ದಾಗಲೂ ಕೂಡ ಏನಂದರೆ ಕೆಲವರು ಕಲಿಯಲ್ಲ. ಕೆಲವು ಮಕ್ಕಳು ಬೇಗ ಕಲಿಯಲ್ಲ, ಭಾಷೆ ಬೇಗ ಕಲಿಯಲ್ಲ. 5 ವರ್ಷ 6 ವರ್ಷ ಆದ್ರೂ ಇನ್ನೂ ತಡವರಿಸ್ತಾ ಇರ್ತಾರೆ ಅಲ್ವಾ? ಸರಾಗವಾಗಿ ಮಾತಾಡಕ್ಕೆ ಬರ್ತಾ ಇರಲ್ಲ. ಅಥವಾ ಅವರು ಸ್ಕೂಲ್ಗೆ ಹೋದ್ರೂ ಕ್ಲಾಸಲ್ಲಿ ಅಟೆಂಡ್ ಮಾಡ್ತಾರೆ, ಪಂಕ್ಚುವಲ್ ಆಗಿರ್ತಾರೆ, ಎಲ್ಲ ಹೋಗ್ತಾರೆ ಬರ್ತಾರೆ, ಆದರೆ ಅವರಿಗೆ ಮಾರ್ಕ್ಸ್ ಬರ್ತಾ ಇರಲ್ಲ, ಅವ್ರು ಬರಿತಾ ಇರಲ್ಲ, ಅವ್ರು ಚೆನ್ನಾಗಿ ಓದಕ್ಕೆ ಬರ್ತಾ ಇರಲ್ಲ. ಇದೇನು ಆರ್ವೆಲ್ ಪ್ರಾಬ್ಲಮ್. ಏನಕ್ಕೆ ಹೀಗಾಗುತ್ತೆ ಇದು? ಒಂದೇ ಮನೆಯಲ್ಲಿ 2 ಮಕ್ಕಳು, ಒಂದು ಮಗು ತುಂಬ ಚೆನ್ನಾಗಿ ಗ್ರಹಿಸ್ತದೆ, ಚೆನ್ನಾಗಿ ಬರೀತದೆ, ಚೆನ್ನಾಗಿ ಓದ್ತದೆ, ಇನ್ನೊಂದು ಮಗು ಕಲಿಕೆಯಲ್ಲಿ ಹಿಂದುಳಿತಾ ಇದೆ, ಓದಿನಲ್ಲಿ ಹಿಂದುಳಿತಾ ಇದೆ, ಮಾತನಾಡೋದ್ರೆ ಹಿಂದುಳಿತಾ ಇದೆ ಅಲ್ವಾ? ಇದು ಆರ್ವೆಲ್ಸ್ ಪ್ರಾಬ್ಲಮ್. ಮುಂದೆ ಹೋಗಿ ಮೇಡಮ್. ಭಾಷಿಕ ಸಾಮರ್ಥ್ಯ ಇದು ಅಂದರೆ ಕನ್ನಡ ಮಾತಾಡೋರು ಇಷ್ಟು ಜನ ಇದ್ದರೆ, ಇಷ್ಟು ಜನ ಈಗ ಕನ್ನಡ ಮಾತಾಡೋರು ಇದೀವಲ್ಲ, ಇಷ್ಟು ಜನರ ಸಾಮರ್ಥ್ಯಗಳು ಒಂದೇ ಬಗೆಯಲ್ಲಿ ಇಲ್ಲ, ಬೇರೆ ಬೇರೆ ಬಗೆಗಳಾಗಿದ್ದಾರೆ. ಒಬ್ರು ಯಾರಿಗೋ ಒಬ್ರು ಕವಿತೆ ಬರೆಯುವ, ತಮ್ಮ ಮಾತನಾಡುವ ಸಾಮರ್ಥ್ಯವನ್ನೇ, ಭಾಷಿಕ ಸಾಮರ್ಥ್ಯವನ್ನೇ ಕವಿತೆ ಬರೆಯುವ ಸಾಮರ್ಥ್ಯವನ್ನಾಗಿ ಒಬ್ಬರು ರೂಪಿಸಿಕೊಂಡಿದ್ದಾರೆ. ಇನ್ನೊಬ್ಬರು ಕತೆ ಬರೀತಕ್ಕಂಥ ಸಾಮರ್ಥ್ಯವನ್ನಾಗಿ ರೂಪಿಸಿಕೊಂಡಿದ್ದಾರೆ ಅಲ್ವಾ? ಇನ್ನೊಬ್ಬರು ಯಾರೋ ಒಬ್ರು ವಿಮರ್ಶೆ ಬರೆಯುವ ಸಾಮರ್ಥ್ಯವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನೊಬ್ಬರು ಮೇಡಮ್ ಸಂಶೋಧನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ರೂಪಿಸ್ಕೊಂಡಿದ್ದಾರೆ. ಹೆಂಗೆ ಇದು ಹೆಂಗೆ ಸಾಧ್ಯ ಆಗಿದೆ ಇದು? ಇನ್ನು ಕೆಲವರು ಅಷ್ಟಕ್ಕಷ್ಟೇ ನೀವು ಹೇಳಿದ್ರಲ್ಲ, ಸಂವಹನ, ಭಾಷೆ, ಕಮ್ಯುನಿಕೇಷನ್ ಅಷ್ಟೇ ಉದ್ದೇಶ ಅಲ್ಲ ಭಾಷೆದು ಯಾವತ್ತೂ ಕೂಡ. ಕಮ್ಯುನಿಕೇಷನ್ಗಾಗಿ ಭಾಷೆ ಹುಟ್ಟಿಲ್ಲ. ಭಾಷೆ ಹುಟ್ಟಿರುವ ಒಂದು ಅದರ ಉದ್ದೇಶ ಬೇರೆ ಬೇರೆ ಇದ್ದಾವೆ. ನಮ್ಮ ಒಳಗಡೆಯಿಂದ ಬಂದಿರತಕ್ಕಂಥದ್ದು, ಅದು ಒಳಗಡೆಯಿಂದ ನಾವು ಕಲ್ತಿರ್ತಕ್ಕಂಥದ್ದು. ನೀವು ಎಷ್ಟು ವರ್ಷ ಆಗಿದೆ ಇದಕ್ಕೆ? ಈ ಭಾಷೆ ನಾವೆಲ್ಲ ಈ ಭಾಷೆಯನ್ನು ಕಲ್ತು ಮನುಷ್ಯನ ಒಳಗಡೆ ಇದೆ ಅಂತ ಹೇಳಿದ್ರೆ ಬ್ರೈನಲ್ಲಿ ಅದು ಹೇಗೆ ಬರುತ್ತೆ ಅಂತ. ಅದೇ ಸರ್ ನಮಗೂ ಪ್ರಶ್ನೆ ಆಗಿರೋದು. ಈಗ ಜನ್ಮದತ್ತಾಗಿ ಬರುತ್ತೆ. ಅವ್ನು ಹೇಳ್ತಾ ಇರೋದು ಅಂತಸ್ಥವಾಗಿದೆ ಕಲಿಯುವಂಥದ್ದು ಅನ್ನೋದನ್ನ ಹುಟ್ಟುವಾಗಲೇ ಇದೆ, ನಮ್ಮೊಳಗೆ ಆಲ್ರೆಡಿ ಇದೆ. ಅದು ಅಮ್ಮನಿಂದ ಬಂದೆ ಅಂದ್ರೆ ಎಲಿಡಿಟಿನೂ ಸಹ ಕನ್ಸಿಡರ್ ಮಾಡ್ಬೋದಲ್ಲ? ಸಂಶೋಧನೆ ಮಾಡಿ ಇಲ್ಲ, ಅದಕ್ಕೆ ಹೇಳ್ಬೇಕಾ? ಈಗ ಸಂಶೋಧನೆ ಆಗಿದ್ದನ್ನ ಕುರಿತು ಹೇಳ್ತಾ ಇದ್ದೀನಿ ನಾನು, ಏನಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡಿ, ಭಾಷಿಕ ಬಳಕೆಯ ಸಾಮರ್ಥ್ಯ ಕೆಲವರು ತುಂಬ ಹಿಂಜರಿತಾ ಇರ್ತಾರೆ ಸರ್ ಮಾತಾಡೋಕ್ಕೆ. ಈಗ ಆಗ್ತಾ ಇರಲ್ಲ, ಇನ್ನೂ ಸ್ಕೂಲಲ್ಲಿ ಇರ್ತಾರೆ, ಕಾಲೇಜಲ್ಲಿ ಇರ್ತಾರೆ. ಆದರೆ ಮುಂದೊಂದು ದಿನ ಅವರು ಬಹಳ ದೊಡ್ಡ ಭಾಷಣಕಾರರಾಗ್ಬೋದು, ಬಹಳ ದೊಡ್ಡ ಸಾಮರ್ಥ್ಯವನ್ನು ಪಡ್ಕೊಂಡ್ಬಿಡ್ಬೋದು. ಇವತ್ತು ಹಿಂಜಿರ್ತಕ್ಕಂಥವ್ರು ಇವತ್ತು ಆಗ್ತಾ ಇಲ್ಲ, ಮಾತಾಡೋಕೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು. ಅಂದರೆ ಬೇರೆ ಬೇರೆ ಸಂದರ್ಭಗಳು, ಅದರ ಆಂತರಿಕವಾಗಿ ಏನೇನು ಕಾರಣಗಳಾಗುತ್ತೆ, ಹೇಗೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದು ತಕ್ಷಣಕ್ಕೆ ನಾವು ಗುರುತಿಸ್ಕೊಳ್ಳೋ ಭಾಳ ಕಷ್ಟ ಆಗುತ್ತೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ. ಭಾಷೆಯ ಅಂತಸ್ಥ ತಿಳುವಳಿಕೆ ಮೆದುಳಿನ ನೆಲೆಗೊಂಡಿರುವ ವಿಧಾನ ಯಾವುದು? ನಾವು ಅವನ ಪ್ರಶ್ನೆ ಕೇಳಿದ್ನಲ್ಲ, ಕನ್ನಡ ಅಂದರೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಕನ್ನಡ ಎಲ್ಲಿದೆ ಅಂದರೆ ನಿಜವಾಗಿ ನನ್ನ ತಲೆಯಲ್ಲಿರೋದು ಕನ್ನಡ. ಕನ್ನಡ ಭಾಷೆ ನನ್ನ ಒಳಗಡೆ ಇದೆ. ನಾವು ಹೇಳ್ಬೋದು ಸರ್ ಪುಸ್ತಕಗಳಲ್ಲಿದೆ ಅಲ್ವಾ, ಅಲ್ಲಿ ಬರೆದಿದ್ದಾರೆ ಸರ್, ಶಾಸನಗಳಲ್ಲಿದೆ ಸರ್, ತಾಳೆಗರಿಗಳಲ್ಲಿದೆ ಸರ್, ಅಥವಾ ಇಂಟರ್ನೆಟ್ಟಲ್ಲಿದೆ ಸರ್, ಗೂಗಲಲ್ಲಿದೆ, ಏನು ಬೇಕಾದರೂ ಹೇಳ್ಬೋದು. ಬಟ್ ಕನ್ನಡ ಅಲ್ಲಿ ನಿಜವಾಗಿ ಇರೋದು ಎಲ್ಲಿ? ಕನ್ನಡ ತಲೆಯಲ್ಲಿರೋದು. ಅದು ಮೆದುಳಿನ ಸಾಮರ್ಥ್ಯ. ನಮ್ಮ ಒಳಗಡೆ ಇದೆ ಕನ್ನಡ ಅಂತಕ್ಕಂಥದ್ದು. ಒಳಗಡೆ ಇರುವ ಕನ್ನಡದ ಮೂಲಕವಾಗಿ ನಾವು ಮಾತಾಡ್ತಾ ಇದ್ದೀವಿ ಹೊರತು ಹೊರಗಡೆದಲ್ಲ. ಹೊರಗಡೆಯನ್ನು ನುಡಿಯ ಮೂಲಕವಾಗಿ ಅಲ್ಲ. ನಾವು ಕಲ್ತದ್ದು ಅಲ್ಲಿಂದ ಅಲ್ಲ, ಹೊರಗಡೆಯಿಂದ ಅಲ್ಲ ಕಲ್ತದ್ದು. ಅದು ನಾವು ಹೇಳ್ತಾ ಇದೀವಿ, ನಾನು ತುಂಬ ಓದಿದ್ದೀನಿ, ತುಂಬ ತಿಳ್ಕೊಂಡಿದ್ದೀನಿ. ಇಲ್ಲ, ಅದು ಒಳಗಡೆನ ಅಂತಸ್ಥವಾಗಿರ್ತಕ್ಕಂಥ ಸಾಮರ್ಥ್ಯ, ನಮ್ಮ ಒಳಗಡೆನೇ ಆಲೋಚನೆ ನಡೀತಕ್ಕಂಥ ಒಂದು ಸಾಮರ್ಥ್ಯ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ. ಚಾಮ್ಸ್ಕಿ ಏನು ಹೇಳಿದ ಅಂದರೆ, ಇದನ್ನ ನುಡಿ ಕಸುವು, ಕಾಂಪಿಟೆನ್ಸ್ ಅಂತ ಹೇಳ್ದ ಅವನು. ನುಡಿ ಕಸುವು
ಮತ್ತು ನುಡಿ ಬಳಕೆ ಎರಡು ಪರಿಭಾಷೆಗಳನ್ನ ಬಳಸ್ತಾನೆ. ಪರ್ಫಾರ್ಮೆನ್ಸ್, ಕಾಂಪಿಟೆನ್ಸ್ ಮತ್ತು ಪರ್ಫಾರ್ಮೆನ್ಸ್. ಕಾಂಪಿಟೆನ್ಸ್ ನಾವು ಹೇಳ್ಬೋದು ಎಲ್ಲರೂ ಕನ್ನಡ ಭಾಷೆ ಎಲ್ಲರಿಗೂ ಸಮಾನವಾದದ್ದು ರೀ. ಕನ್ನಡ ಭಾಷೆ ಎಲ್ಲರಿಗೂ ಬರುತ್ತೆ ಅಂತ ಹೇಳ್ತೀವಿ ಅಲ್ವಾ? ಕನ್ನಡ ಭಾಷೆಯಲ್ಲಿ ಎಲ್ಲರೂ ಪರಿಣಿತರಾಗಿದ್ದಾರೆ ಅಂತ ಹೇಳ್ತೀವಿ. ಆದರೆ ಒಬ್ಬೊಬ್ಬರ ಕಾಂಪಿಟೆನ್ಸು ಒಂದೊಂದು ರೀತಿ ಇರುತ್ತೆ, ಬೇರೆ ಬೇರೆ ರೀತಿ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಅವ್ರನ್ನ ಒಂದೇ ಥರ ನಾವು ಅಳಿಲಿಕ್ಕೆ ನೋಡ್ತಾ ಇದ್ದೀವಿ. ಪರ್ಫಾರ್ಮೆನ್ಸು ಬೇರೆ ಬೇರೆ. ಒಂದು ಮಗುವಿನ ಪರ್ಫಾರ್ಮೆನ್ಸ್ ಇನ್ನೊಂದು ಮಗುವಿಗಿಂತ ಬಹಳ ಭಿನ್ನವಾದದ್ದು. ಒಂದು ಮಗು ತುಂಬ ಚೆನ್ನಾಗಿ ಹಾಡುತ್ತೆ, ಇನ್ನೊಂದು ಮಗು ಅದು ಚೆನ್ನಾಗಿ ಮಾತನಾಡಬಲ್ಲದು, ಚೆನ್ನಾಗಿ ಕತೆ ಹೇಳಬಲ್ಲದು ಅಲ್ವಾ? ಇನ್ನೊಂದು ಮಗು ಚೆನ್ನಾಗಿ ಡ್ರಾಯಿಂಗ್ ಮಾಡಬಲ್ಲದು, ಇನ್ನೊಂದು ಮಗು ಚೆನ್ನಾಗಿ ರಂಗೋಲಿ ಹಾಕಬಲ್ಲದು. ಅಂದರೆ ಕಾಂಪಿಟೆನ್ಸ್ ಅಂತಕ್ಕಂಥದ್ದು ಇದು ಎಲ್ಲರಲ್ಲಿ ಇದೆ. ಹೌದು, ನುಡಿ ಕಸುವು ಎಲ್ಲರಿಗೂ ಇದೆ, ಎಲ್ಲರಿಗೂ ದತ್ತವಾಗಿರ್ತಕ್ಕಂಥದ್ದು, ಎಲ್ಲರೂ ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಅಭಿವ್ಯಕ್ತಿ ವಿಷಯಕ್ಕೆ ಬಂದರೆ ಅದರ ರೂಪ, ಸ್ವರೂಪ, ಆಕಾರ ಎಲ್ಲ ಬೇರೆ ಬೇರೆ ಬಗೆಗಳಲ್ಲಿ ಇದೆ. ನೋಡಿ, ಚಾಮ್ಸ್ಕಿದು ಇನ್ನೊಂದು ಪರಿಕಲ್ಪನೆ ಅಂದರೆ ಇದನ್ನು ಅವನು ಲಾಂಗ್ಗೆ ಏನಂತ ಕರೆದ ಅಂದರೆ ಐ ಲ್ಯಾಂಗ್ವೇಜ್, ಇಂಟರ್ನಲ್ ಲ್ಯಾಂಗ್ವೇಜ್. ಇನ್ನೊಂದು ಏನು ಕರೆದ ಅಂದರೆ ಅವನು ಎರಡನೇದು ಈ ಲ್ಯಾಂಗ್ವೇಜ್. ಈ ಅಂದರೆ ಎಕ್ಸ್ಟರ್ನಲ್ ಲ್ಯಾಂಗ್ವೇಜ್. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿಯವರೆಗೂ ಎಕ್ಸ್ಟರ್ನಲ್ಗೆ ಭಾಳ ಮಹತ್ವ ಕೊಟ್ಬಿಟ್ಟಿದ್ದೀವಿ, ಇಂಟರ್ನಲ್ಗೆ ಇಲ್ಲ. ನಾವು ಇಂಟರ್ನಲ್ ಹೋಗೇ ಇಲ್ಲ. ಇಂಟರ್ನಲ್ ಏನೇನು ಆಗಿದೆ, ಏನೇನು ಪರಿವರ್ತನೆಗಳಾಗಿದೆ, ಯಾವ್ಯಾವ ರೀತಿ ಆಗಿದೆ, ಯಾವ ಬಗೆಯಲ್ಲಿ ಆಗುತ್ತೆ ಅನ್ನೋದರ ಬಗ್ಗೆ ನಮ್ಮ ಆಲೋಚನೆಗಳು ಸ್ಥಗಿತಗೊಂಡಿದ್ದಾವೆ, ಅವು ನಿಂತು ಹೋಗಿಬಿಟ್ಟಿದ್ದಾವೆ. KVN ಅವರೇ ಹೇಳಿದರು, ನಮ್ಮ ಭಾಷೆಯ ಬಗ್ಗೆ ನಮ್ಮ ಅಧ್ಯಯನಗಳು 100 ವರ್ಷ ಹಿಂದಿದೆ, ಇನ್ನೂ 1 ಶತಮಾನಕ್ಕೂ ಹಿಂದೆ ಇದ್ದಾವೆ. ಆ ವಿಚಾರಗಳನ್ನು ನಾವು ಮಕ್ಕಳಿಗೆ ಹೇಳ್ತಾ ಇದ್ದೀವಿ, ಆ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಅದೇ ವಿಚಾರಗಳು ಸಂಶೋಧನೆಯಲ್ಲೂ ಕೂಡ ಮುಂದುವರಿತಿದೆ ಹೊರತು ನಾವು ಇನ್ನೂ ನಿಕಷಕ್ಕೆ ಒಡ್ಡಿ ನೋಡಿಲ್ಲ, ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿಲ್ಲ, ವಿಮರ್ಶೆಗೆ ಒಳಪಡಿಸಲಿಕ್ಕೆ ನೋಡಿಲ್ಲ ಈ ವಿಚಾರಗಳನ್ನು. ಕನ್ನಡ ಭಾಷೆ ಚಾಮ್ಸ್ಕಿ ವಿಚಾರಗಳ ಅನ್ವಯ. ಈಗ ಯಾಕೆ ನಾವು ಕನ್ನಡ ಲ್ಯಾಂಗ್ವೇಜ್ಗೆ ಚಾಮ್ಸ್ಕಿ ಅವರ ವಿಚಾರಗಳನ್ನು ಅನ್ವಯ ಮಾಡಿ ಯಾಕೆ ನೋಡೋಕ್ಕಾಗಿಲ್ಲ? ನೋಡಿದ್ದಾರೆ, ತುಂಬ ಕಡಿಮೆ. KVN ಅವರೇ ಚಾಮ್ಸ್ಕಿಯೊಡನೆ 2 ಹೆಜ್ಜೆ ಅಂತ ಪುಸ್ತಕ ಬರೆದಿದ್ದಾರೆ. 2 ಪುಸ್ತಕ ಸರ್, ನೀವು ಹೇಳಿದಂಗೆ. ಮನುಕುಲದ ಮಾತುಗಾರ ಅಂತ ಒಂದು ಪುಸ್ತಕ ಬಂದಿದೆ, ಅಭಿನವ ಪ್ರಕಾಶನದಿಂದ. ಒಂದು 20 ವರ್ಷ ನಾನು ಡಿಗ್ರಿ ಓದ್ತಾ ಇದ್ದೆ. ನಾನು ಡಿಗ್ರಿ ಓದಿ MA ಓದುವಾಗ ಮನುಕುಲದ ಮಾತುಗಾರ ಅನ್ನೋಂಥ ಪುಸ್ತಕ ಬಂದಿತ್ತು. ನಾನು ಅವಾಗ ಆ ಪುಸ್ತಕದ ಕೆಲವು ಅಧ್ಯಾಯ ಓದಿದಾಗ ನನಗೆ ಏನಿದು ಕಾಲೇಜಲ್ಲಿ ನಮ್ಗೆ ಹೇಳ್ತಾ ಇರೋದು ಒಂದು, ಇಲ್ಲಿ ಚಾಮ್ಸ್ಕಿ ಮಾತಾಡ್ತಾ ಇರೋದು ಒಂದು ರೀತಿ ಇದೆ, ಅದೇ ರೀತಿಯಲ್ಲಿದೆ. ಹೌದು ಸರ್, ಅದೇ ರೀತಿಯಲ್ಲಿ ಮುಂದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ನಾನು ಇದು ಒಂದಿಷ್ಟು ಇಲ್ಲಿ ಈ ವಿಚಾರಗಳನ್ನು ನಿಮ್ಮ ಮುಂದೆ ಇಡೋಣ ಅನ್ನೋ ಕಾರಣಕ್ಕಾಗಿ ನಾನು ಚಾಮ್ಸ್ಕಿ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡೆ. ಹಾಗಾಗಿ ಇಲ್ಲಿಗೆ ಸಾಕು ಅಂತ ಅನ್ಕೋತೀನಿ. ಈಗ ಸರ್ ಆವಾಗಲೇ ನಿಲ್ಲಿಸಿ ಅಂತ ಹೇಳ್ತಾ ಇದ್ರು. ಇಷ್ಟು ಮಾತು ಸಾಕು. ಈಗೇನಾದರೂ ಚರ್ಚೆ ಮಾಡೋ ಸಾಧ್ಯತೆಗಳಿದ್ರೆ ಪ್ರಶ್ನೆಗಳನ್ನು ನೇರವಾದ ಪ್ರಶ್ನೆ ಕೇಳೋಣ. ಕಾಂಪ್ಲಿಮೆಂಟ್ಸ್ ತುಂಬಾ ಚೆನ್ನಾಗಿತ್ತು, ನಮ್ಗೆ ಹೊಸ ಆಲೋಚನೆಗಳು ಕೊಟ್ಟು ಈ ಎಲ್ಲ ಅಭಿಪ್ರಾಯಗಳನ್ನು ನೇರ ಚರ್ಚೆಗೆ ಗ್ರಾಸ ಆಗುವಂತ ಪಾಯಿಂಟ್ಸ್ ಏನಾದ್ರು ಬೇಕಾಗಿದೆ. ಯಾಕೆಂದ್ರೆ ಪ್ರತಿದಿನ ಗೋಷ್ಠಿಗಳು ವಿಳಂಬ ಆಗ್ತಾ ಆಗ್ತಾ ಒತ್ತಡ ಜಾಸ್ತಿ ಆಗುತ್ತೆ. ಸರ್, ಅದೇ ನನ್ನ ಪ್ರಶ್ನೆ ಇರುವುದು, ಯಾಕೆ ಅವನ್ನ ಇವು ಆಧುನಿಕ ಭಾಷಾ ಇದ್ರಲ್ಲಿ ತರಕ್ ಆಗ್ತಿಲ್ಲ ಅಂತ? ಚಾಮ್ಸ್ಕಿ ವಿಚಾರಗಳನ್ನ ಯಾಕೆ ತರಕ್ಕೆ ಸವಾಲುಗಳೇನು ಸರ್? ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಮೊದಲು ಚಾಮ್ಸ್ಕಿ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಇದೇ ಹೇಳ್ಬೇಕು ನಾವು, ಮತ್ತೆ ಬೇರೆ ಏನಿಲ್ಲ. ಅಂದ್ರೆ ನಾವೇನಂದ್ರೆ ಯಾರೋ ನಮಗೆ ಬಂದು ಹೇಳಬೇಕು, ಯಾರೋ ಇದ್ರ ಬಗ್ಗೆ ಮಾತಾಡಬೇಕು, ಯಾರೋ ಬರಿಬೇಕು ಅಂತ ನಾವೇ ಯಾಕೆ ಪ್ರಯತ್ನ ಮಾಡ್ತೀವಿ? ಯಾಕೆಂದ್ರೆ ನಾವು ಓದ್ಬೇಕಾದ್ರೆ ಭಾಷಾಶಾಸ್ತ್ರವನ್ನ ಚಾಮ್ಸ್ಕಿ ಇಟ್ರು, ಬ್ಲಾಕ್ ಅಂಡ್ ಟ್ರಿಗರ್ ಇಟ್ರು, ಸ್ಪೋರ್ಟ್ ಅಂತ ಇಟ್ರು, ಇಂಥವ್ರಷ್ಟೇ ಅವ್ರದ ಒಂದು ಡೆಫಿನೇಷನ್ ಅಷ್ಟೇ ಇಟ್ಬಿಟ್ಟು ಅಲ್ಲಿಗೆ ಕನ್ಕ್ಲೂಡ್ ಮಾಡ್ತಾರೆ. ಬಟ್ ಚಾಮ್ಸ್ಕಿ ಅನ್ನೋದು ಹೇಳ್ತಾರೆ ಅಷ್ಟೇ. ಅದ್ಬಿಟ್ಟು ಅವ್ರ ಥಾಟ್ಸ್ಗಳನ್ನ ಇವತ್ತು ಸಾಮರ್ಥ್ಯದ ಬಗ್ಗೆ ಆಗ್ಲಿ, ತರೋದ್ರ ಬಗ್ಗೆ ಆಗ್ಲಿ ಹೇಳಿ, ಯಾಕೆ ಅದನ್ನ ಯಾಕೆ ತರಬಾರ್ದು? ಯಾರು ತರಬೇಕದೇ? ಈಗ ಭಾಷಾ ವಿದ್ವಾಂಸರು ಅಂತ ಏನಿದೆ ಯಾರು ತರಲ್ಲ ಸರ್. ಆಲ್ರೆಡಿ ನಮ್ಮಲ್ಲಿ ಇದೆ ಸರ್, ಅದು ನಿಮ್ಮೊಳಗಡೆನೂ ಇದೆ, ನಮ್ಮೊಳಗಡೆನೂ ಇದೆ. ನಾವು ಅದನ್ನ ನೋಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಿಳುವಳಿಕೆ ಬೇಕಲ್ಲ. ನಾವು ಚಾಮ್ಸ್ಕಿ ತಿಳುವಳಿಕೆ ಮೂಲಕವಾಗಿ ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ನಾವೇ ಕೆಲಸ ಮಾಡಬೇಕಾಗಿದೆ. ಅದು ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಚರ್ಚೆಗಳು ಮುಂದುವರಿಬೇಕು. ಯಾರೋ ಮಾಡ್ಕೊಡ್ತಾರೆ, ಕರೆಕ್ಟ್ ಸರ್, ಹೌದು, ಅದು ಬಿಡಬೇಕು. ಹೌದು, ನೀನೇ ಮೊದಲನೇ ವ್ಯಕ್ತಿಯಾಗಪ್ಪ ಮಾಡ. ಹೌದು ಹೌದು ಅಷ್ಟೇ. ನಾವು ಹೇಳಿ ಮೇಡಮ್. ಖಂಡಿತ ಅವ್ರ ವಿಚಾರಗಳೇ.
ಅದಕ್ಕೆ ನಾನು ಭಾಷೆ ವಿಸ್ತಾರದ ನೆಲೆ ಅಂದ್ರೆ ಏನು ಚಾಮ್ಸ್ಕಿ ಹೇಳಿರ್ತಕ್ಕಂಥ ವಿಚಾರದ ಕಡೆಗೆ ಯಾಕೆ ವಿಸ್ತರಣೆಗೊಂಡಿಲ್ಲ ಅನ್ನೋದಕ್ಕೆ ನಾನು ಆ ಮಾತನ್ನು ಕೊಟ್ಕೊಂಡಿದ್ದೀನಿ. ವಿಸ್ತಾರದ ನೆಲೆಗಳು ಅಂದ ತಕ್ಷಣ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಆನ್ಲೈನ್ಗೆ ಹೋಗ್ತೀವಿ, ವೆಬ್ಸೈಟ್ಗಳಿಗೆ ಹೋಗ್ತೀವಿ, ಅಥವಾ ನಾವು PDF ಪುಸ್ತಕಗಳಿಗೆ ಹೋಗ್ತೀವಿ, ಓದು ಪುಸ್ತಕಗಳನ್ನು ಬಂದಿದ್ದಾವೆ, ಕೇಳು ಪುಸ್ತಕಗಳು ಬಂದಿದ್ದಾವೆ, ಇಂಟರ್ನೆಟ್ ಇದೆ, ಇದೆಲ್ಲ ಹೇಳ್ತಾ ಇದೀವಲ್ಲ. ಇದು ವಿಸ್ತರಣೆಯೇ? ಇದು ಕನ್ನಡ ಭಾಷೆಯ ವಿಸ್ತರಣೆಯೇ? ಇದು ನಿಜಕ್ಕೂ ನೋಡಿದರೆ ಕನ್ನಡ ಭಾಷೆ ವಿಸ್ತರಣೆ ಅಲ್ಲ. ಇದು ಟೆಕ್ನಾಲಜಿ ಏನ್ ಮಾಡಿದೆ ಅಂದ್ರೆ ತಂತ್ರಜ್ಞಾನದ ಮೂಲಕವಾಗಿ ಒಂದಿಷ್ಟು ಅದೇನ್ ಮಾಡಿದೆ, ಈ ತರ ಹರಡ್ಕೊಂಡಿದೆ ಅಷ್ಟೇ. ಅದು ಇರುತ್ತೆ ನಿಮಗೆ. ನೋಡಿ, ಈಗ ಭೌತಿಕವಾಗಿರ್ತಕ್ಕಂಥ ಪುಸ್ತಕಗಳು ನಮಗೆ ಇಟ್ಕೊಳ್ಳೋಕೆ ಕಷ್ಟ ಆಗಿದೆ. ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಈಗ PDF ಗಳನ್ನ ಮಾಡಿ ನಾವು ಲ್ಯಾಪ್ಟಾಪ್ ಅಲ್ಲಿ ಹಾಕಿಡ್ತಾ ಇದೀವಿ, ಅದ್ರ ಮೆಮೊರಿ ತುಂಬಿಸ್ತಾ ಇದೀವಿ. ಎಷ್ಟು ತುಂಬಿಸ್ತೀರಾ ನೀವು? ತುಂಬಿಸಿ, ಎಷ್ಟು ಬೇಕಾದ್ರೂ ತುಂಬಿಸಿ. ಅದನ್ನ ಯಾವಾಗ ತೆಗೆದು ನೋಡೋದು ಯಾವಾಗ? ಅದು ನಮ್ಮ ಆಲೋಚನೆ ಭಾಗ ಆಗೋದು ಯಾವಾಗ? ಅದು ನಾವು ಓದೋದು ಯಾವಾಗ? ಆಲೋಚನೆ ಮಾಡೋದು ಯಾವಾಗ? ಅದ್ರ ಬಗ್ಗೆ ವಿಚಾರ ಮಾಡೋದು ಯಾವಾಗ? ಯಾಕಂತ ನೋಡಿ ಮೇಡಮ್, ಪುಸ್ತಕ ಓದ್ಲಿಕ್ಕೆ ನಮ್ಮ ಒಂದು ದೇಹ ರಚನೆ ಇದೆಯಲ್ಲ, ನಮ್ಮ ದೇಹದ ರಚನೆ ಒಳಗಡೆನೆ ಪುಸ್ತಕ ಓದ್ಲಿಕ್ಕೂ ಬೇಕಾಗಿರುವಂತ ಒಂದು ವ್ಯವಸ್ಥೆ ನಮಗಿದೆ. ಎಲ್ಲಿ ನಾವು ಪುಸ್ತಕ ಬೇಕಾದ್ರೆ ನಾನು ಈಗ ಬೆಂಗಳೂರಿನಿಂದ ಬರುವಾಗ, ಮಂಡ್ಯಕ್ಕೆ ಬರುವವರೆಗೂ ಓದ್ಕೊಂಡು ಬಂದೆ ನಾನು. 1-1.5 ಗಂಟೆ ಆಯ್ತರಾ, ಪುಸ್ತಕವನ್ನು ಹಿಡ್ಕೊಂಡು ಬಂದೆ. ನೀವು ಲ್ಯಾಪ್ಟಾಪ್ ಅಲ್ಲಿ ಓದಕ್ ಸಾಧ್ಯ ಇದೆಯಾ? ಮೊಬೈಲಲ್ಲಿ ಓದ್ತೀರೇನ್ರಿ ಯಾರಾದರೂ? ಅಲ್ಲ, ಯಾವುದು ಈ ವಿಚಾರ ಹೇಳ್ಬೇಕಾಗಿದೆ ನಿಮಗೆ ಅಂದ್ರೆ ಇದು ಸ್ವಲ್ಪ ಎಫೆಕ್ಟಿವ್ ಆಗಿರಲಿ, ಇದೆಲ್ಲರಿಗೆ ಕಾಣ್ಲಿ ಅನ್ನುವ ಕಾರಣಕ್ಕಾಗಿ ನಾನು ಇದನ್ನ ಸ್ಕ್ರೀನ್ ಮಾಡಿದ್ದೀನಿ ಅಷ್ಟೇ. ಸರ್ ಅಂದ್ರೆ ವಿಸ್ತಾರ ಅಂತಂದ್ರೆ ಅಂದ್ರೆ ಇದು ಟೆಕ್ನಾಲಜಿಯ ವಿಸ್ತರಣೆ ಅಂತ ಹೇಳ್ಬೇಕಾಗುತ್ತೆ ಸರ್. ಇದು ಆಯ್ತು, ಒಪ್ಕೊಳ್ಳೋಣ, ಟೆಕ್ನಾಲಜಿ ವಿಸ್ತರಣೆ ಅಂತ ಒಪ್ಕೊಳ್ಳೋಣ ಹೊರತು ಇದು ಭಾಷೆಯ ವಿಸ್ತರಣೆ ಆಗಲ್ಲ ಸರ್. ಇದು ಭಾಷೆಯ ವಿಸ್ತರಣೆ ಯಾವಾಗುತ್ತೆ ನಮ್ಮ ಇದುವರೆಗಿನ ಸಾಂಪ್ರದಾಯಿಕವಾಗಿರ್ತಕ್ಕಂಥ ತಿಳುವಳಿಕೆ ಏನಿದೆಯಲ್ಲ, ಅದಕ್ಕೆ ಹೊಸ ವಿಚಾರಗಳು ಬಂದು ಆ್ಯಡ್ ಆದ್ರೆ ಅದನ್ನ ಯಾವಾಗ ಏನಾಗುತ್ತೆ, ನಮ್ಮ ಭಾಷೆಗೆ ಹೊಸ ಡೈಮೆನ್ಷನ್ ಕೊಡ್ತಿದ್ದು, ನಾವು ಹೀಗೆ ಅನ್ಕೊಂಡಿದ್ದೀವಿ, ಆದ್ರೆ ಹಾಗಲ್ವಲ್ಲ ಅನ್ನೋದು ನಾನು ಅನ್ಕೊಂಡಿದ್ದೀನಿ. ಸರ್ ಇರ್ಲಿ, ಪರವಾಗಿಲ್ಲ. ಸರ್, ಈಗ ತಂತ್ರಜ್ಞಾನದ ದೇಶೀಕರಣ ಅಂತ ಹೇಳ್ತೀವಿ ಸರ್, ಲೋಕಲೈಸೇಷನ್ ಆಫ್ ಟೆಕ್ನಾಲಜಿ, ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆಯಲ್ಲ. ಈಗ ಭಾಷೆಯ ನಾವು ಮಾನವಿಕವಾಗಿ ನೋಡಿದ್ವಿ ಸರ್, ಮನುಷ್ಯನ ದೃಷ್ಟಿಯಿಂದ, ನಮ್ಮ ಅಂತರ್ಸಂಬಂಧದ ದೃಷ್ಟಿಯಿಂದ ಭಾಷೆಯನ್ನ ನಾವು ಗ್ರಹಿಸಿದ್ವಿ ಇಷ್ಟೊಂದು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಮಷಿನ್ ಲರ್ನಿಂಗ್ ಅಂತ ಟೆಕ್ನಾಲಜಿ ಇದೆ ಸರ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಅಂದ್ರೆ ಈಗ ನಾವು ಯಂತ್ರಗಳಿಗೆ ಲ್ಯಾಂಗ್ವೇಜ್ ಅನ್ನು ಕಲಿಸ್ತಾ ಇದೀವಿ, ಅದರಿಂದನೇ ಈಗ ನಮಗೆ ಟೆಕ್ನಾಲಜಿ ಈಗ ಜಗತ್ತಿಗೆ ಹರಡ್ತಾ ಇದೆ. ಸಿರಿಗಂಧ ಸರ್ ಹೇಳಿದ್ರು, ಒಂದು ಸ್ವೀಡನ್ ಎಕ್ಸಾಂಪಲ್ ಕೊಟ್ಟರು. ಕನ್ನಡದಲ್ಲಿ ಮಾತಾಡೋದು ಸ್ವೀಡನ್ ಲ್ಯಾಂಗ್ವೇಜ್ಗೆ ಹೋಯ್ತು, ಅಲ್ಲಿ ಕನ್ನಡದ ಜಾಗತೀಕರಣ ಆಯ್ತು. ತಂತ್ರಜ್ಞಾನದಿಂದ ಕನ್ನಡದ ಜಾಗತೀಕರಣ ಆಯ್ತು. ಅದೇ ಅವ್ರು ಮಾತಾಡೋದನ್ನ ಪಂಪನ ಭಾಷೆಯನ್ನ ಅಥವಾ ಪಂಪನ ಒಂದು ಕಾವ್ಯವನ್ನ, ರನ್ನನ ಒಂದು ಕಾವ್ಯವನ್ನ ಕನ್ನಡದಲ್ಲಿ ಹೇಳಿದ್ರೆ ಅದು ಸ್ವೀಡನ್ ಭಾಷೆಗೆ ಹೋಗೋದ್ರಿಂದ ಅಲ್ಲಿ ಭಾಷೆಯ ವಿಸ್ತರಣೆ ಆಯ್ತಲ್ಲ ಸರ್. ಅಲ್ಲಿ ಅದು ಅಂದ್ರೆ ಇಡೀ ಅದು ಸ್ವೀಡನ್ ಜನರಿಗೆ ಎಲ್ಲರಿಗೂ ವಿಸ್ತರಣೆ ಆಗಲ್ಲ ಸರ್. ಆ ಕ್ಷಣಕ್ಕೆ ಮಾತ್ರ ಒಂದು ಭಾಷೆಯಲ್ಲಿ ನಾವು ಓದ್ತಾ ಇದ್ರೆ ಅವ್ರಿಗೆ ಏನ್ ಮಾಡುತ್ತೆ ಅಂದ್ರೆ ಒಂದು ಟೆಕ್ನಾಲಜಿ ಇದ್ದದ್ದು, ಒಂದು ಡಿವೈಸ್ ಇದ್ದದ್ದು ತಕ್ಷಣಕ್ಕೆ ಅದನ್ನ ತರ್ಜುಮೆ ಮಾಡಿ ಕೊಡ್ತಾ ಇದೆ. ಅದರ ಪರಿಣಾಮಗಳು ಏನು ಅಲ್ವಾ? ಅದನ್ನ ನಾವು ಬೇಕಾದ್ರೆ ಚರ್ಚೆ ಮಾಡಬಹುದು. ಒಂದು ಅಡ್ವಾಂಟೇಜ್ ಕೊಡ್ತಾ ಇದೆ ನಮಗೆ ಖಂಡಿತವಾಗಿ, ಹೌದು. ಬಟ್ ಆ ಅಡ್ವಾಂಟೇಜ್ನ ಏನಂದ್ರೆ ಬಹಳ ದೊಡ್ಡ ವಿಸ್ತರಣೆ ಆಯ್ತು ಅನ್ನೋ ತರದಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ನಮ್ ಬೇಡ ಅಂತ ಹೇಳಲ್ಲ, ನನಗೇನು ಹಾಗೆ ಅನ್ಸಲ್ಲ.